Ring number 6, Pranav, Shivaprasad, IKAM, yeah, IKMA, Glenn, Asha, Kodaur, Ashokulal, Varadaraj, Shraddha, Shashank. Ring number 6. ಶರಣ Ring number 7, Harsha Bhagavat, Rakshit, Nagprasad, Abhishek, VS, IKMA, Rehman, Mangalore, Glenn, Giriraj, Mangalore, Sampath, Preran. सर हाइट उधर घेतारा हरीश सोमू नाईक पाडी यार ते Ring number 9, Ashok, Rizwan, Mangalore, Jeevita, Nisha, Mangalore, Divya, Kishan. तृप्ति 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 करके रहा तृप्ति ಅಲ್ಲ ಫುಲ್ ಬೋಡ್ತೀನಿ ಅದು ಡೈರೆಕ್ಟ್
गणेश मूषक गौरी सुत गणेश मूषक वाहन परसादर शंकर सुवन रिद्धि सिद्धि नव निधि दाये एकदंत गजवदन एकदंत तान सेन तेरी स्तुति तान सेन तेरी स्तुति करत काटो कलेस प्रथमा वन्दना करत द्वन्द्वमेक जाये एकदन्त ಅಲ್ಲಿ ಚೈತನ್ಯನ ಅವನ್ ಸ್ವಲ್ಪ ಬಂದಿದ್ದೆ येतं येतं ನಾಳಾಡೆ हरीश कवडूर शरण तरुण राज अनास ಪ್ರಿಯಾ श्रीधर बैंदूर ಸರ್ ಒಂಜಿ ಪೋಟ್ನೆ ಕಡ್ಕೊಂಡು रम्या बकन शांभवी रम्या ಹರೀಶ್ ಕೌಡೂರ್ 10th ರಿಂಗ್ ನಿಮ್ಮದಿದ್ದು जय सुमिरत सिद्धि होय तृप्ति जय सुमिरत सिद्धि होय गणनायक करेवर वदना जय सुमिरत सिद्धि होय गणनायक 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 करेवर वदना करो अनुग्रह सोय करो अनुग्रह सोय बुद्धिराशि शुभ गुण सदना बुद्धिराशि शुभ गुण सदना गणना
ವಾಮನ್ ಸರ್ ಕೆಟಗರಿ ಆಗಿದ್ರೆ ಒಂದು ಕೆಟಗರಿಯನ್ನು ಒಳಗಳಿಸಿ. ವಾಮನ್ ಸರ್ ಆದಷ್ಟು ಬೇಗ ಕೆಟಗರಿಯನ್ನು ಒಳಗಳಿಸಿ. 4 ರಂಗಾಗಿದೆ.
ಸಂದೀಪ್ ಸರ್ ಕೆಟಗರಿಗಳಿಗೆ ತೃಪ್ತಿ ತೃಪ್ತಿ तृप्ति करके रहा ಹಲೋ ಚೆಕ್ ಹಲೋ ಕೆನಿ ಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆಯ ವತಿಯಿಂದ ಆಯೋಜಿಸಿರುವಂತಹ ಪ್ರಥಮ ಬಾರಿಗೆ ರಾಷ್ಟ್ರ ಮಟ್ಟದ ಆಹ್ವಾನಿತ ತಂಡಗಳ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 3.0 ಇದರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಕರಾಟೆ ಪಟುಗಳಿಗೆ ಕರಾಟೆ ಶಿಕ್ಷಕರಿಗೆ ಅದೇ ರೀತಿ ಪೋಷಕ ಮಿತ್ರರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ಇಂದಿನ ಈ ಒಂದು ಕರಾಟೆ ಚಾಂಪಿಯನ್ಶಿಪ್ಗೆ ವಿವಿಧ ರಾಜ್ಯಗಳಿಂದ ವಿವಿಧ ಜಿಲ್ಲೆಗಳಿಂದ ಕರಾಟೆ ಪಟುಗಳು ಆಗಮಿಸಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಈ ಒಂದು ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 3.0 ಇದರ ಉದ್ಘಾಟನಾ ಸಮಾರಂಭ ಆರಂಭಗೊಳ್ಳಲಿಕ್ಕಿದೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇಂದಿನ ಸಮಾರಂಭವನ್ನು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಬೆಂಗಳೂರು ಇದರ ಅಧ್ಯಕ್ಷರು ಕೂಡ ಆಗಿರುವಂಥ ಶ್ರೀಯುತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಈ ಒಂದು ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 3.0 ಇದರ ಗೌರವಾಧ್ಯಕ್ಷರು, ಅದೇ ರೀತಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಯಶ್ಪಾಲಿ ಸುವರ್ಣ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಕೊಡಲಿಕ್ಕಿದ್ದಾರೆ. ಗುರ್ಮೆ ಫೌಂಡೇಶನ್ ಕಾಪು ಇದರ ಪ್ರವರ್ತಕರಾಗಿರುವಂಥ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ನಿರ್ದೇಶಕರು, ಗೌರವಾನ್ವಿತರಾದಂಥ ಶ್ರೀಯುತ ದೇವಪ್ರಸಾದ್ ಶೆಟ್ಟಿ ಬೆಳಪುರ ಅವರು, ಕುಮಟದ ಉದ್ಯಮಿಗಳು ಸಮಾಜ ಸೇವಕರಾಗಿರುವಂಥ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ, ಉಜ್ವಲ್ ಡೆವಲಪರ್ಸ್ ಉಡುಪಿ ಇದರ ಆಡಳಿತ ನಿರ್ದೇಶಕರಾಗಿರುವಂಥ ಶ್ರೀಯುತ ಪುರುಷೋತ್ತಮ ಶೆಟ್ಟಿ, ಉಡುಪಿ ನಗರ ಬಿಜೆಪಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಹೇಶ್ ಠಾಕೂರ್, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ, ಉದ್ಯಾವರ ಗ್ರಾಮ ಪಂಚಾಯತ್ನ ಸದಸ್ಯರು, ಅದೇ ರೀತಿ ನಮ್ಮ ಈ ಒಂದು ಕಾಂಪಿಟ್ 3.0ದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಿತೇಂದ್ರ ಶೆಟ್ಟಿ, ನಮ್ಮ ಈ ಒಂದು ಕರಾಟೆ ಚಾಂಪಿಯನ್ಶಿಪ್ನ ಸ್ವಾಗತ ಸಮಿತಿ ಅಧ್ಯಕ್ಷರು, ಅದೇ ರೀತಿ ನ್ಯಾಯವಾದಿಗಳು ನೋಟ್ರಿಗಳಾಗಿರುವಂತಹ ಶ್ರೀಯುತ ಗಣೇಶ್ ಕುಮಾರ್ ಮಟ್ಟು, ಒಪ್ಪುಲ ಸಾಫ್ಟ್ವೇರ್ ಇದರ ಫೌಂಡರ್ ಆ್ಯಂಡ್ CEO ಆಗಿರತಕ್ಕಂಥ ಶ್ರೀಯುತ ಸುಭಾಷ್ ಎಂ ಸಾಲ್ಯಾನ್ರವರು, ಉದ್ಯಾವರ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಶ್ರೀಯುತ ಯೋಗೀಶ್ ಕೋಟ್ಯಾನ್ರವರು, UIN ರಿಜಿಸ್ಟರ್ಡ್ ಕಡ್ಪಾಡಿ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುನಿಲ್ ಡಿ ಬಂಗೇರ, ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ನದೀಮ್ ಮಂಗಳೂರು, ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮೀನಾರಾಯಣ, ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸತೀಶ್ ಬೆಳ್ಳೋನ್, ಅದೇ ರೀತಿ ಬಿಲ್ಲವ ಪರಿಷತ್ ಉಡುಪಿ ಇದರ ಜಿಲ್ಲಾಧ್ಯಕ್ಷರು, ನಮ್ಮ ಈ ಒಂದು ಕರಾಟೆ ಚಾಂಪಿಯನ್ಶಿಪ್ನ ಗೌರವಾಧ್ಯಕ್ಷರು ಕೂಡ ಆಗಿರುವಂಥ ಶ್ರೀಯುತ ನವೀನ್ ಅಮೀರ್ ಶಂಕರ್ಪುರ್, ಇವರೆಲ್ಲರ ಆತಿಥ್ಯದಲ್ಲಿ ಇಂದಿನ ಉದ್ಘಾಟನಾ ಸಮಾರಂಭ ಸಂಪನ್ನಗೊಳ್ಳಲಿಕ್ಕಿದೆ.
ಅಲ್ಲಿ ರೋಡಲ್ಲಿ ಹೊರಗಡೆ ಆಗ್ತಾ ಅವರು ವಾಹನವನ್ನು ಪ್ರೇಕ್ಷಕರ ನಮ್ಮ ಎತ್ತರಗಳಲ್ಲಿ ಹೊರಗಡೆ ರೋಡ್ ಸವಾಲಾಗಿ ಕೇಳ್ಕೊಳ್ತೇವೆ.
नवीन रवी सानिया तिन्ही मगरी शिकवली राष्ट्रीय
ಜಗದೀಶ್ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಾಂಪಿಟ್ 3.0 ಇದರ ಆಯೋಜನಾ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ನವೀನ್ ಅಮೀನ್ ಶಂಕರ್ಪುರ ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೂಡಿದ್ದಾರೆ. ಅವರನ್ನು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಸಭಾ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ರೆಫ್ರೀಸ್ ಮತ್ತು ಜಡ್ಜಸ್ಗಳ ಗಮನಕ್ಕೆ ಇದೀಗ ಕೇವಲ ಒಂದು 20 ನಿಮಿಷದ ಉದ್ಘಾಟನಾ ಸಮಾರಂಭ ಸಂಪನ್ನಗೊಳ್ಳಿಕ್ಕಿದೆ. ಆದ್ದರಿಂದ ಎಲ್ಲ ಈ ಒಂದು ಕ್ರೀಡೆಯನ್ನು 20 ನಿಮಿಷಗಳ ಕಾಲ ಸ್ಥಗಿತಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಬ್ರಹ್ಮಾವರದ ಉದ್ಯಮಿಗಳಾಗಿರುವಂಥ ಮಯೂರ ಫ್ಲೆಕ್ಸ್ ಇದರ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಮಧುಸೂದನ್ ಅವರು ನಮ್ಮೊಂದಿಗೆ ಅವರನ್ನು ಕೂಡ ಸಭಾ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕಾಪು ಭಾಗದ ಪತ್ರಿಕಾ ಮಾಧ್ಯಮದ ಬಂಧುಗಳು, ದೃಶ್ಯ ಮಾಧ್ಯಮದ ಬಂಧುಗಳು ನಮ್ಮ ಜೊತೆ ಕೂಡಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ರೆಫ್ರೀಸ್ ಮತ್ತು ಜಡ್ಜಸ್ ಗಮನಕ್ಕೆ ಸಭಾ ಕಾರ್ಯಕ್ರಮದ ಈ ಒಂದು 20 ನಿಮಿಷಗಳ ಕಾಲ ಈ ಒಂದು ಪಂದ್ಯಾಕೂಟವನ್ನು ನಿಲ್ಲಿಸಿ ತದನಂತರ ಆರಂಭಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಎಲ್ಲ ತೀರ್ಪುಗಾರರಿಗೆ ವಿನಂತಿ, ಪಂದ್ಯಕೂಟವನ್ನು ಒಂದು 20 ನಿಮಿಷ ನಿಲ್ಲಿಸಬೇಕು. ಅಶೋಕಣ್ಣ ಅದು ನಿಲ್ಲಿಸಿ. ಅಲ್ಲಿ ರಿಂಗ್ ನಂಬರ್ 6, 7, 8, 5 ಎಲ್ಲ ರಿಂಗ್ ನಂಬರ್ ಸ್ವಲ್ಪ ನಿಲ್ಲಿಸಬೇಕು. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಕರಾಟೆ ಶಿಕ್ಷಕರ ಗೌರವಾಧ್ಯಕ್ಷರ ಶ್ರೀಯುತ ಲಕ್ಷ್ಮೀ ಆಚಾರ್ಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಲಕ್ಷ್ಮೀ ಆಚಾರ್ಯ, ಗೋವಾದಿಂದ ಬಂದಂಥ ಸುನೀಲ್ ಐಗಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗೋವಾದಿಂದ ಬಂದಂಥ ಸುನೀಲ್ ಐಗಲ್, ಕೇರಳದಿಂದ ಬಂದಂಥ ಅಶೋಕ್ ಉಪ್ಪಲ್ ವೇದಿಕೆ ಮೇಲೆ ಬರಬೇಕು. ಸಂದೀಪ್ ಕುಂದಾಪುರ್, ಹರ್ಷ ಭಾಗವತ್ ದಯವಿಟ್ಟು ಮ್ಯಾಚ್ ನಿಲ್ಲಿಸಿ ವೇದಿಕೆ ಮೇಲೆ ಬರಬೇಕು. ವಿಜಯ್ ಶೆಟ್ಟಿ ಬೈಂದೂರ್, ಹಾಗೇನೆ ಬಂದಿರ್ತಕ್ಕಂಥ ಎಲ್ಲ ಹಿರಿಯರು, ವಿ ಸುಂದರಂ, ಎಲ್ಲ ಹಿರಿಯ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು. ರಘುರಾಜ್ ಪಣಿಯಾಡಿ, ದಯಾನಂದ್, ಅಶೋಕ್ ಕುಲಾಲ್, ಸಂದೀಪ್ ಕುಂದಾಪುರ್, ಹರೀಶ್ ಬೆಲ್ಮಾನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹರೀಶ್ ಗೌಡೂರ್, ಪಂದ್ಯಕೂಟವನ್ನು ಸ್ಥಗಿತಗೊಳಿಸಿ. ಸಂದೀಪ್ ಎಲ್ಲ ವೇದಿಕೆ ಮೇಲೆ ಬನ್ನಿ. ಚಂದ್ರರಾಜ್ ಕಟೀಲ್ ವೇದಿಕೆ ಮೇಲೆ ಬರಬೇಕು. ಚಂದ್ರರಾಜ್ ಕಟೀಲ್, ಸುನೀಲ್ ಐಗಲ್ ಗೋವಾ, ಜಾಧವ್ ದಾಂಡೇಳಿ, ಅಶೋಕ್ ಭಟ್ಕಾಳ್ ವೇದಿಕೆ ಮೇಲೆ ಬರಬೇಕು. ಎಲ್ಲ ಶಿಕ್ಷಕರು, ರಾಜ್ಯ ಕರಾಟೆ ಶಿಕ್ಷಕ ಸಂಘದ ಗೌರವಾಧ್ಯಕ್ಷರಾಗಿರುವಂಥ ಲಕ್ಷ್ಮೀನಾರಾಯಣ ಬಿ ಆಚಾರ್ಯ ಅವರು ವೇದಿಕೆ ಮೇಲೆ ಬರಬೇಕು. ವಾಮನ್ ಪಾಲನ್ ಉಡುಪಿ ಜಿಲ್ಲಾ ಶಿಕ್ಷಕ ಸಂಘದ ಕೋಶಾಧಿಕಾರಿ ವೇದಿಕೆ ಮೇಲೆ ಬರಬೇಕು. ನಟರಾಜ್, ಸಂದೀಪ್, ಚಂದ್ರರಾಜ್ ಕಟೀಲ್, ಸುರೇಶ್ ವಿಟ್ಲ, ಸುರೇಶ್ ಶೆಟ್ಟಿ ಮ್ಯಾಂಗ್ಳೂರ್, ಅಲ್ಲಿ ವೇದಿಕೆ ಕೆಳಗಡೆ ಇರುವ ಎಲ್ಲ ಹಿರಿಯ ಶಿಕ್ಷಕರು. ನಿತಿನ್ ಮ್ಯಾಂಗ್ಳೂರ್ ವೇದಿಕೆ ಮೇಲೆ ಬರಬೇಕು. ದಯಾನಂದ್ ಉಡುಪಿ, ರೋಹಿತಾಕ್ಷ ಉದ್ಯಾವರ ಉಡುಪಿ ಜಿಲ್ಲಾ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿ ರೋಹಿತಾಕ್ಷ ಉದ್ಯಾವರ, ಅಲ್ಲಿರುವಂಥ ಎಲ್ಲ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ರಘುರಾಜ್ ಪನ್ಯಾಡಿ ಎಲ್ಲ ವೇದಿಕೆ ಮೇಲೆ ಬನ್ನಿ. ದಯವಿಟ್ಟು ಹಿರಿಯ ಶಿಕ್ಷಕರು. ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಗೆ ಎಲ್ಲ ಹಿರಿಯ ಕರಾಟೆ ಶಿಕ್ಷಕರು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಉದ್ಘಾಟನಾ ಸಮಾರಂಭದ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ವಿವಿಧ ರಾಜ್ಯದ ಜಿಲ್ಲೆಯಿಂದ ಆಗಮಿಸಿರುವಂಥ ಎಲ್ಲ ಕರಾಟೆ ಪಟುಗಳಿಗೆ, ಕರಾಟೆ ಶಿಕ್ಷಕರಿಗೆ, ಅದೇ ರೀತಿ ಪೋಷಕ ಬಂಧುಗಳಿಗೆ ಕೆನ್ನಿಮೊಬನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರಿಕೊಂಡು ಇದೀಗ ಉದ್ಘಾಟನಾ ಕಾರ್ಯಕ್ರಮವನ್ನು ಆರಂಭಿಸಿಕೊಳ್ಳುತ್ತೇವೆ. ಮೊದಲಿಗೆ ಪ್ರಾರ್ಥನೆಗಾಗಿ ಕುಮಾರಿ ಪ್ರಿಷಾ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆಗಾಗಿ ಪ್ರಿಷಾರವರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿತ್ಯಂ ಕುರು ಮೇ ದೇವ ಸರ್ವಕಾಯೇಷು ಸರ್ವದಾ. ಪ್ರಾರ್ಥನೆಯನ್ನು ನೆರವೇರಿಸಿದಂಥ ವೈನವಿ ಮತ್ತು ಪ್ರಿಷಾ ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಂಡು ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತವನ್ನು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ. ಇಂದಿನ ಕೆನ್ನಿಮೊಬನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾದ ಕಾರ್ಯಾಧ್ಯಕ್ಷರು, ಅದೇ ರೀತಿ ಕಳೆದ 25 ವರ್ಷಗಳಿಂದ ಅವರು ಕರಾಟೆ ಶಿಕ್ಷಕರಾಗಿ ನಿರಂತರವಾಗಿ ಕರಾಟೆ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡಿರುವಂಥ ನಮ್ಮ ಇಂದಿನ ಕಾಂಪಿಟ್ 3.0 ಇದರ ಆಯೋಜಕರಾಗಿರುವಂಥ ಶ್ರೀಯುತ ರವಿ ಕೋಟ್ಯಾನ್ರವರು.
ಕಿನ್ನಿಮೊಬ್ಬನಿ ಶಿಟೂರಿ ಕರಡೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಇದರ ಪ್ರಥಮ ಬಾರಿಗೆ ರಾಷ್ಟ್ರ ಮಟ್ಟದ ಆಹ್ವಾನಿತ ಕರಡೆ ಪಂದ್ಯಕೂಟವನ್ನು ಥಂಡರ್ಸ್ ಗ್ರ್ಯಾಂಡ್ ಬೇ ಈ ಒಂದು ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೊಳ್ಳಲು ಶ್ರೀ ಎನ್ ರಾಜೇಂದ್ರ ಕುಮಾರ್ ಈಗಾಗಲೇ ಬರಲಿಕ್ಕಿದ್ದಾರೆ. ಹಾಗೆಯೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರರ ಫೆಡರೇಷನ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಯಶ್ಪಾಲ್ ಎ ಸುವರ್ಣ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಕಿನ್ನಿಮೊಬ್ಬನಿ ಶಿಟೂರಿ ಕರಾಟೆ ಸ್ಕೂಲ್ ಆಫ್ ಇಂಡಿಯಾದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೋರ್ತಿದ್ದೇನೆ. ಅವರಿಗೆ ರಕ್ಷಿತ್ ಇವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊತಿದ್ದೇನೆ. ಹಾಗೆಯೇ ಈ ಭಾಗದ ಸಮಾಜ ಸೇವಕರು ಉದ್ಯಾವರ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂಥ ಶ್ರೀಯುತ ಜಿತೇಂದ್ರ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಅಶ್ವಿನ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಈ ಸಂಸ್ಥೆಯ ಇನ್ನೋರ್ವ ಗೌರವಾಧೀಶರಾಗಿರುವಂಥ ಶ್ರೀಯುತ ನವೀನ್ ಅಮೀನ್ ಶಂಕರ್ಪುರವರಿದ್ದಾರೆ. ಅವರನ್ನು ಕೂಡ ನಾನು ಈ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅವರಿಗೆ ಶಂಕರ್ ಮೆಸ್ತಾ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ತಾ ಇದ್ದೇನೆ. ಹರ್ಷ ಭಾಗವತ್ ವೇದಿಕೆ ಮೇಲೆ ಬರಬೇಕು. ಹರ್ಷ ಭಾಗವತ್. ಹಾಗೆಯೇ ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಲಕ್ಷ್ಮಣ ಬಿ ಆಚಾರ್ಯ ಅವರಿದ್ದಾರೆ. ಅವರನ್ನು ಕೂಡ ನಾನು ಕಿನ್ನಿಮೊಬ್ಬನಿ ಕರಾಟೆ ಸ್ಕೂಲ್ ಆಫ್ ಇಂಡಿಯಾದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ನಾಗರಾಜ್ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ನಾಗರಾಜ್ ಉಪ್ಪುಂದ. ಹಾಗೆಯೇ ನಮ್ಮ ಈ ಸಮಾರಂಭದಲ್ಲಿ ಇನ್ನೋರ್ವ ಅತಿಥಿಯಾಗಿರುವ ನಮ್ಮ ಆತ್ಮೀಯರಾಗಿರುವಂಥ ಸುಭಾಷ್ ಎಂ ಸಾಲಿಯನ್ ಅವರಿದ್ದಾರೆ. ಒಪುಲಾ ಸಾಫ್ಟ್ವೇರ್ ಇದರ ಫೌಂಡರ್ ಮತ್ತು CEO. ಅವರನ್ನು ಕೂಡ ನಾನು ಕಿನ್ನಿಮೊಬ್ಬನಿ ಕರಾಟೆ ಸ್ಕೂಲ್ ಆಫ್ ಇಂಡಿಯಾದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅವರಿಗೆ ಪ್ರಶಾಂತ್ ಕರ್ಕೇರ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಈ ಸಂಸ್ಥೆಯ ಗೌರವ ಸಲಹೆಗಾರರು ಉದ್ಯಾವರ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂಥ ಶ್ರೀಯುತ ಯೋಗೀಶ್ ಕೋಟಿನವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ದೀಕ್ಷಿತ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಈ ಸಮಾರಂಭದಲ್ಲಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು, ನಿಕಟಪೂರ್ವ ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂಥ ನಮ್ಮ ಆತ್ಮೀಯ ಸಹೋದರಿ ಶ್ರೀಮತಿ ಕೇಸರಿ ಯುವರಾಜ್ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಅವರನ್ನು ಕೂಡ ನಮ್ಮ ತಂಡದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅವರಿಗೆ ದಿವ್ಯಾ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ನಮ್ಮೊಟ್ಟಿಗೆ ಕೈ ಜೋಡಿಸಿರುವಂಥ ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮೊಹಮ್ಮದ್ ನದೀಮ್ ಅವರಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅವರಿಗೆ ತನ್ವಿತಾ ಅವರು ಹೂಗೊಟ್ಟು ಸ್ವಾಗತ ಕೊಡಬೇಕಂತ ಕೇಳ್ಕೊಳ್ತೇನೆ. ತನ್ವಿತಾ ಮಗುವಿರ. ಹಾಗೆ ಈ ಸಮಾರಂಭದಲ್ಲಿ ಬಹುತೇಕ ನಮ್ಮ ಉಡುಪಿ ಜಿಲ್ಲೆಯ ಹಿರಿಯ ಶಿಕ್ಷಕಗಳಿದ್ದಾರೆ. ಹಾಗೆಯೇ ನಮ್ಮ ಈ ಸಮಾರಂಭದಲ್ಲಿ ಕಾಪು ಮಂಡಲ BJPಯ ಕಾರ್ಯದರ್ಶಿಯಾಗಿರುವಂಥ ರಾಜೇಶ್ ಕುಂದರ್ ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತ ಕೊಡ್ತಿದ್ದೇನೆ. ಅವರಿಗೆ ಪ್ರಶಾಂತ್ ಕರ್ಕೇರ್ ಅವರು ಹೂ ಕೊಟ್ಟು ಸ್ವಾಗತ ಬೇಕಂತ ಕೇಳ್ತಿದ್ದೇನೆ. ಪ್ರಶಾಂತ್ ಕರ್ಕೇರ. ಹಾಗೆಯೇ ನಮ್ಮ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರು, ನನ್ನ ಗುರುಗಳು ಶ್ರೀಯುತ ವಿ ಸುಂದರಂ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ವೇದಿಕೆಗೆ ಆತ್ಮೀಯ ಸ್ವಾಗತಿಸುತ್ತಾ ಅವರಿಗೆ ಅಶ್ವಿನ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಹಾಗೂ ಬ್ರಹ್ಮಾವರದ ಉದ್ಯಮಿಯಾಗಿರುವಂಥ ಶ್ರೀ
ಮಧುಸೂದನ್ ಮಲ್ಪೆ, ಮಯೂರ ಫ್ಲೆಕ್ಸ್ ಇದರ ಮಾಲೀಕ ಮಧುಸೂದನ್ ಮಲ್ಪೆ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಜಗದೀಶ್ ಪೂಜಾರಿ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಜಗದೀಶ್ ಪೂಜಾರಿ ಅವರು ಹೂಗೊಟ್ಟು ಸ್ವಾಗತ ಮಾಡಕ್ಕೆ ಕೇಳ್ತಿದ್ದೇನೆ. ಹಾಗೆಯೇ ಉಡುಪಿ ಜಿಲ್ಲಾ ಕರಾಟೆ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿ ನಮ್ಮ ಆತ್ಮೀಯರಾಗಿರುವಂಥ ಶ್ರೀಯುತ ರೋಹಿತಾಕ್ಷ ಉದ್ಯವರಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಸ್ವಾಗತ ಮಾಡ್ತಾ ಅವರಿಗೆ ರೋಶ್ನಿ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ರೋಶ್ನಿ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಮಂಗಳೂರು ಜಿಲ್ಲೆ ಹಿರಿಯ ಶಿಕ್ಷಕರಾಗಿರುವಂಥ ಶ್ರೀಯುತ ನಿತಿನ್ ಕುಮಾರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಯಶ್ ಪ್ರಜ್ವಲ್ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಪ್ರಜ್ವಲ್. ಹಾಗೆ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕರು ನಮ್ಮ ಆತ್ಮೀಯರಾಗಿರುವಂಥ ಶ್ರೀಯುತ ಪಾಂಡುರಂಗ ಪಡ್ಡಮ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಶಿಫಾಲಿ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಶಿಫಾಲಿ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕು. ಹಾಗೆಯೇ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ಶಿಕ್ಷಣ ಸಂಘದ ಸದಸ್ಯರಾಗಿರುವಂಥ ಹರೀಶ್ ಗೌಡರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಗಗನ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಇನ್ನೋರ್ವರು ಮುಖ್ಯ ಶಿಕ್ಷಕರಾಗಿರುವಂಥ ಶ್ರೀಯುತ ರಘುರಾಜ್ ಪಣಿಯಾಡಿದ್ದಾರೆ. ಅವರಿಗೆ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಅವರನ್ನು ಪ್ರಣಮ್ಯ ಆಚಾರ್ಯ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಪ್ರಣಮ್ಯ ಆಚಾರ್ಯ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕು. ಹಾಗೆಯೇ ಮಂಗಳೂರು ಜಿಲ್ಲೆಯ ಹಿರಿಯ ಶಿಕ್ಷಕರಾಗಿರುವಂಥ ಅಬ್ದುಲ್ ರೆಹಮಾನ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಶೋಧನ್ ಅವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಉಡುಪಿ ಜಿಲ್ಲೆ ಕಂಡಂಥ ಹಿರಿಯ ಶಿಕ್ಷಕರಾಗಿರುವಂಥ ಶ್ರೀ ಹರ್ಷ ಭಾಗವತ್ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಸಂಘಟನಾ ಸಮಿತಿಯ ಕಾರ್ಯದರ್ಶಿಯವರಿಗೆ ಯತೀಶ್ ಕೋಟಿಯನವರು ಎಲ್ಲ ಗಣ್ಯರಿಗೆ ಯತೀಶ್ ಕೋಟಿಯನವರು ಹೂಗೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಹೊನ್ನವರದ ಪ್ರಭಾಕರ್ ಗೌಡ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಮಂಗಳೂರು ಜಿಲ್ಲೆಯ ಮನೀಶ್ ಆಚಾರ್ಯ ಇದ್ದಾರೆ, ಹಿರಿಯ ಶಿಕ್ಷಕರು ಗೋಶಿನ್ ರಿವರ್ಸ್ ಅಂತ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಭಟ್ಕಳದಿಂದ ಅಶೋಕ್ ಭಟ್ಕಲ್ ಸರ್ ಬಂದಿದ್ದಾರೆ. ತಮ್ಮನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ದೂರದ ದಾಂಡೇಲಿಯಿಂದ ಜಾಧವ್ ದಾಂಡೇಲಿ ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕರಾದ ಸಂತೋಷ್ ಕುಮಾರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಉಡುಪಿ ಜಿಲ್ಲೆಯ ಹಿರಿಯ ಶಿಕ್ಷಕರಾಗಿರುವಂಥ ಶ್ರೀಯುತ ಹರೀಶ್ ಬೆಲ್ಮಾನ್ ಇದ್ದಾರೆ. ಸರ್, ತಮ್ಮನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಉಡುಪಿ ಜಿಲ್ಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿರುವಂಥ ಶ್ರೀ ವಿಜಯ್ ಶೆಟ್ಟಿ ಬೈಂದೂರಿದ್ದಾರೆ. ಅವರನ್ನು ಕೂಡ ನಾನು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ವಿಟ್ಲದ ಸುರೇಶ್ ವಿಟ್ಲ ಇದ್ದಾರೆ. ಅವರನ್ನು ಕೂಡ ನಾನು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಇಂಡಿಯನ್ ಕರಾಟೆಯ ಚಂದ್ರಹಾಸ್ ಕಟೀಲ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಕೇರಳದ ಉಪ್ಪಳದ ಅಶೋಕ್ ಸರ್ ಇದ್ದಾರೆ. ಅಶೋಕ್ ಸರ್, ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಉಡುಪಿ ಜಿಲ್ಲಾ ಶಿಕ್ಷಣ ಸಂಘದ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ಸಂದೀಪ್ ಕುಂದಾಪುರ ಇದ್ದಾರೆ. ಸರ್, ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಸಂಸ್ಥೆಯ ಹಿರಿಯ ಶಿಕ್ಷಕರಾಗಿರುವಂಥ ಶ್ರೀ ನಟರಾಜ್ ಕುಂದಾಪುರ್ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಉಡುಪಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ದಯಾನಂದ ಆಚಾರ್ಯ ಇದ್ದಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಉಡುಪಿ ಜಿಲ್ಲೆಯ ಸಂಘಟನಾ ಸದಸ್ಯರಾಗಿರುವಂಥ ಶ್ರೀ ವೀರಭದ್ರ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಬಹುತೇಕ ಇಲ್ಲಿ ಕೆಳಗಡೆ ಇರುವಂಥ ಎಲ್ಲ ಶೈಲಿಯ ತುಂಬ ಮಂದಿ ಶಿಕ್ಷಕರು ನಮ್ಮೊಟ್ಟಿಗಿದ್ದಾರೆ. ವೇದಿಕೆಯಲ್ಲಿ ಸ್ಥಳದ
ಅವಕಾಶ ಕಮ್ಮಿ ಇದೆ. ದಯವಿಟ್ಟು ಯಾರು ಕೂಡ ಅನ್ಯತೆ ಭಾವಿಸದೆ ತಮಗೆಲ್ಲರಿಗೂ ನಾನು ವಿನಯಪೂರ್ವಕವಾಗಿ ಎಲ್ಲ ಕರಾಟೆ ಶಿಕ್ಷಕರು ನಾನು ಒಂದೇ ಮಾತಿನ ಸ್ವಾಗತ ಮಾಡ್ತಾ, ಹಾಗೆಯೇ ಇಂದಿನ ಈ ಸಮಾರಂಭಕ್ಕೆ ಬಂದಿರುವಂಥ ಎಲ್ಲ ಕರಾಟೆಯ ವಿದ್ಯಾರ್ಥಿಗಳನ್ನು, ಹಾಗೆಯೇ ಕರಾಟೆಯ ಪೋಷಕರನ್ನು, ಮಕ್ಕಳ ಹೆತ್ತವರನ್ನು ಎಲ್ಲರನ್ನು ಕೂಡ ನಾನು ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್. ಸರ್ವರಿಗೂ ಸ್ವಾಗತವನ್ನು ಕೋರಿರ್ತಕ್ಕಂಥ ಈ ಒಂದು ಕಾಂಪಿಟ್ 3.0 ಇದರ ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ, ಹಾಗೆಯೇ ಇನ್ನು ಸಮಾರಂಭದಲ್ಲಿ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಮಿತ್ರರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ಇಲ್ಲಿ ಪ್ರಥಮ ಚಿಕಿತ್ಸೆಗೆ ಬಂದಿರತಕ್ಕಂಥ ಮೂಡುಬೆಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಶ್ವಿನಿ ಮತ್ತು ಇನ್ನು ಇಬ್ಬರು ಸಹೋದರಿದ್ದಾರೆ, ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಆತ್ಮೀಯ ಸ್ವಾಗತ. ಹಾಗೆಯೇ ಆ್ಯಂಬುಲೆನ್ಸ್ನ ಸೌಕರ್ಯ ಮಾಡಿದಂಥ ಶ್ರೀಯುತ ರಾಮಪಾಲನ್ ಅವರನ್ನು ಎಲ್ಲರನ್ನು ಕೂಡ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಸರ್ವರನ್ನು ಸ್ವಾಗತಿಸಿದಂಥ ರವಿ ಕೌಟಿಯನ್ ಅವರಿಗೆ ಕೂಡ ಸ್ವಾಗತವನ್ನು ಕೋರಿಕೊಂಡು ಇದೀಗ ಈ ಒಂದು ಕಾಂಪಿಟ್ 3.0 ಆಹ್ವಾನಿತ ತಂಡಗಳ ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಸಜ್ಜುಕೊಳ್ತಾ ಇದ್ದೀವಿ. ಇದೀಗ ಸಭಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರು ನಮ್ಮ ಈ ಒಂದು ಆಯೋಜನಾ ಸಮಿತಿಯ ಗೌರವಾಧ್ಯಕ್ಷತೆ ಯಶ್ಪಾಲ್ ಸುವರ್ಣ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೆಲ್ಲ ಜೊತೆಗೂಡಿ ದೀಪವನ್ನು ಪ್ರಜ್ವಲಿಸುವ ಮೂಲಕ ಈ ಒಂದು ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಪಂದ್ಯಾಕೂಟಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಕೆನ್ನಿಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಇದರ ವತಿಯಿಂದ ಪ್ರಥಮ ಬಾರಿಗೆ ಆಯೋಜಿಸಿರುವಂತಹ ರಾಷ್ಟ್ರಮಟ್ಟದ ಆಹ್ವಾನಿತ ತಂಡಗಳ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 3.0 ಇದರ ಉದ್ಘಾಟನಾ ಸಮಾರಂಭ ಸಾಗಿ ಬರ್ತಾ ಇದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರು, ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಯಶ್ಪಾಲ್ ಸುವರ್ಣ ದೀಪವನ್ನು ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಕೊಡಬೇಕು. ಅದೇ ರೀತಿ ರಾಜ್ಯದ ಹಾಗೂ ಜಿಲ್ಲೆಯ ಭಾಗಗಳಿಂದ ಆಗಮಿಸಿರುವಂಥ ಕರಾಟೆ ಶಿಕ್ಷಕರು ಕೂಡ ಈ ಒಂದು ಸಭಾ ಕಾರ್ಯಕ್ರಮ ನಮ್ಮೊಂದಿಗೆ ಜೊತೆಗೆ ಅವರ ಉಪಸ್ಥಿತಿಯನ್ನು ಕೂಡ ವಿಶೇಷವಾಗಿ ಗೌರವಿಸಿಕೊಳ್ತಾ ಇದ್ದೇವೆ. ಆಯೋಜನಾ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಯುತ ಜಿತೇಂದ್ರ ಶೆಟ್ಟಿ, ಗೌರವ ಅಧ್ಯಕ್ಷರಾಗಿರುವಂಥ ನವೀನ್ ಶಂಕರ್ಪುರಂ, ಯೋಗೀಶ್ ಕೋಟ್ಯನ್, ಸುಭಾಷ್ ಸಾಲ್ಯನ್, ನದೀಮ್ ಮಂಗಳೂರು, ಲಕ್ಷ್ಮೀನಾರಾಯಣ್ ಸರ್, ಸತೀಶ್ ಬೆಡ್ಮನ್ ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಒಂದು ಕಾಂಪಿಟ್ 3.0 ರಾಷ್ಟ್ರೀಯ ಮಟ್ಟದ ಆಹ್ವಾನಿತ ತಂಡಗಳ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 3.0 ಇದಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಎಲ್ಲ ಅತಿಥಿ ಗಣ್ಯರಿಗೆ ಕೆನ್ನಿಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ವತಿಯಿಂದ ಹೃತ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಉದ್ಘಾಟನೆಯನ್ನು ನೆರವೇರಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ವಂದನೆಗಳನ್ನು ಅರ್ಪಿಸಿಕೊಂಡು ತಮ್ಮೆಲ್ಲರ ಗಮನಕ್ಕೆ ಈಗಾಗಲೇ KA-19 MD 4388 ಅದೇ ರೀತಿ KA-20 MD 9972 ಈ ವಾಹನವನ್ನು ದಯವಿಟ್ಟು ವಾಹನದ ಮಾಲೀಕರು ಅಲ್ಲಿಂದ ತೆರವುಗೊಳಿಸಬೇಕು. ಈಗಾಗಲೇ ಸಂಚಾರಕ್ಕೆ ತುಂಬಾ ಅಡಚಣೆ ಆಗ್ತಾ ಇದೆ. KA-19 MK 1211 ಅದೇ ರೀತಿ KA-19 MK 1211 ಎಲ್ಲ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂಥ ಎಲ್ಲ ವಾಹನಗಳನ್ನು ದಯವಿಟ್ಟು ತಾವು ಅಲ್ಲಿಂದ ತೆರವುಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನೆರವೇರಿಸಿಕೊಟ್ಟಂತಹ ನಮ್ಮ ಈ ಕಾಂಪಿಟ್ 3.0 ಇದರ ಆಯೋಜನಾ ಸಮಿತಿಯ ಗೌರವಾಧ್ಯಕ್ಷರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅದೇ ರೀತಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀಯುತ ಯಶ್ಪಾಲ್ ಸುವರ್ಣರವರು ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಡೆಗೊಡೆಯ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣನನ್ನು ಗ್ರಾಮದಲ್ಲಿ ನೆಲೆ ಊರಿರುವ ಎಲ್ಲ ದೈವ ದೇವತೆಗಳಿಗೆ ಮನಸಾರೆ ನಮಿಸುತ್ತಾ ಕೆನ್ನಿನ್ ಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾದ ಉಡುಪಿ ಜಿಲ್ಲೆಯ ವತಿಯಿಂದ ಪ್ರಥಮ ಬಾರಿಗೆ ಈ ರಾಷ್ಟ್ರ ಮಟ್ಟದ ಆಹ್ವಾನಿತ ತಂಡಗಳ ಈ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 3.0 ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ನನ್ನ ಆತ್ಮೀಯ ಮಿತ್ರರಾದ ಶ್ರೀಯುತ ನವೀನ್ ಅವರೇ, ಜಿತೇಂದ್ರ ಶೆಟ್ಟಿ ಅವರೇ, ಯೋಗೀಶ್ ಅವರೇ,
ಕೇಸರಿ ಯುವರಾಜ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ಕರಾಟೆಯ ಶಿಕ್ಷಕರೇ, ಗೌರವಿತರೇ, ನೆರೆದಿರುವ ಎಲ್ಲ ಕರಾಟೆಯ ಪಟುಗಳೇ, ಕರಾಟೆಯ ಅಭಿಮಾನಿಗಳೇ, ಬಂಧು ಮಿತ್ರರೇ, ಬಹುಶಃ ಕಳೆದ 2 ವರ್ಷದ ಅವಧಿಯಲ್ಲಿ ನಾವೆಲ್ಲರೂ ಈ ಕೊರೋನಾದ ಮಹಾಮಾರಿಯ ಸಂದರ್ಭದಲ್ಲಿ ನಾವೆಲ್ಲ ಕ್ರೀಡಾ ಚಟುವಟಿಕೆ ಇರ್ಬೋದು, ಇನ್ನಿತರ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ದೂರ ಇದ್ದರು. ಅದಕ್ಕೆ ಕಾರಣ ಏನಂದರೆ ನಮ್ಗೆ ಇಂಥ ಒಂದು ಅವಕಾಶವನ್ನು ಸರ್ಕಾರ ಇರ್ಬೋದು, ಬೇರೆ ಬೇರೆ ಕಾರಣದಿಂದ ನಮಗೆ ಆಯೋಜನೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ದೇವರ ಒಂದು ಅನುಗ್ರಹ ದಯದಿಂದ ಈ ಹಿಂದೆ ಯಾವ ರೀತಿಯಲ್ಲಿ ನಮ್ಮೆಲ್ಲ ಪುಟಾಣಿಗಳು ಈ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕ ಕ್ರೀಡಾ ಪಟುಗ ಆಗಬೇಕೆಂಬ ಉದ್ದೇಶ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು, ಬಹುಶಃ ಮತ್ತೊಮ್ಮೆ ದೇವರು ಅದೇ ರೀತಿ ಅವಕಾಶವನ್ನು ನಮಗೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ತನ್ನದೇ ಆದ ಒಂದು ವಿಶೇಷ ಕೊಡುಗೆ ನೀಡುವ ಮೂಲಕ ಭಾಳಷ್ಟು ಈ ಒಂದು ಕರಾಟೆ ಪಟುಗಳಿಗೆ ಒಂದು ಶಿಕ್ಷಕರಾಗಿದ್ದುಕೊಂಡು ಇವತ್ತು ಭಾಳಷ್ಟು ಕರಾಟೆ ಪಟುಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾದ ರವಿ ಕುಮಾರ್ ಅವರು ಒಂದು ಒಳ್ಳೆಯ ಒಂದು ಆಲೋಚನೆಯನ್ನು ಮಾಡಿ ಈ ವರ್ಷ ನಾವು ಈ ಒಂದು ಕಾಂಪೀಟ್ 3.0 ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಆ ಮೂಲಕ ರಾಷ್ಟ್ರದ ಮೂಲೆ ಮೂಲೆಯಲ್ಲಿರುವ ಈ ಕರಾಟೆ ಪ್ರತಿಭೆಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸುವ ಮೂಲಕ ಮತ್ತೊಮ್ಮೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಕರಾಟೆಗೆ ಇನ್ನಷ್ಟು ಮಹತ್ವ ಮೆರುಗನ್ನು ನೀಡಬೇಕ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ರವಿಕುಮಾರ್ ಅವರ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಬಹುಶಃ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಬಂದಿದ್ದ ಎಲ್ಲ ಕರಾಟೆ ಪಟುಗಳಿಗೆ ನಮ್ಮ ದೇವಾಲ ನಗರಿ ಉಡುಪಿಗೆ ನನ್ನ ವೈಯಕ್ತಿಕ ಪರನೆಲೆಯಲ್ಲಿ ಸ್ವಾಗತವನ್ನು ಬಯಸುತ್ತಾ, ಬಹುಶಃ ಇವತ್ತು ಸುಮಾರು 1,500ಕ್ಕೂ ಮಿಕ್ಕಿದ ಈ ಒಂದು ಕರಾಟೆ ಪಟುಗಳು ತಾವೆಲ್ಲರೂ ಬಂದಿದ್ದೀರಿ. ಖಂಡಿತವಾಗಿ ಈ ಒಂದು ಕ್ರೀಡಾಕೂಟದ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಕರಾಟೆ ಪಟುವಾಗಿ ಹೊರಹೊಮ್ಮುವಲ್ಲಿ ಈ ಒಂದು ವೇದಿಕೆ ನಿಮಗೆಲ್ಲರಿಗೆ ಸಹಕಾರಿಯಾಗಲಿ ಅಂತ ಹಾರೈಸುತ್ತಾ, ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 140 ಕೋಟಿಗೂ ಮಿಕ್ಕಿದ ಜನಸಂಖ್ಯೆ ಉಂಟು. ಆದರೆ ನಮ್ಮಲ್ಲಿ ಒಂದು ಕೊರತೆ ಇತ್ತೇನೆಂದರೆ ಇವತ್ತಿಗೂ ಕೂಡ ನಾವು ಫೀಲ್ಡ್ ಆ್ಯಂಡ್ ಟ್ರ್ಯಾಕ್ ಇವೆಂಟಲ್ಲಿ ನಾವು ಒಂದು ಗೋಲ್ಡನ್ ಒಲಿಂಪಿಕ್ಸಲ್ಲಿ ಪಡೀಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 8 ವರ್ಷದ ಹಿಂದೆ ನಮ್ಮ ದೇಶಕ್ಕೆ ನೇತೃತ್ವ ವಹಿಸಿಕೊಂಡಾಗ ಯಾವ ರೀತಿ ದೇಶದ ಅಭಿವೃದ್ಧಿ ಒಂದು ಪಥದಲ್ಲಿ ಸಾಗ್ತಾ ಉಂಟು, ಅದರ ಜೊತೆಗೆ ಈ ಒಂದು ಕ್ರೀಡೆಗೆ ಕೂಡ ವಿಶೇಷವಾದ ಒಂದು ಮಾನ್ಯತೆ ಪ್ರೋತ್ಸಾಹ ನೀಡುವ ಮೂಲಕ ಬಹುಶಃ ಕಳೆದ ವರ್ಷದ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ನಾವು 4ನೆಯ ಸ್ಥಾನವನ್ನು ಪಡೆಯುವ ಮೂಲಕ ಇವತ್ತು ಕ್ರೀಡೆಯಲ್ಲಿ ಕೂಡ ನಾವು ಸಾಧನೆ ಮಾಡುವಲ್ಲಿ ನಾವೆಲ್ಲ ಯಶಸ್ವಿಯಾಗಿದೆ ಎಂಬುದನ್ನು ಇವತ್ತು ನರೇಂದ್ರ ಮೋದಿ ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಇವತ್ತು ವೇದಿಕೆಯಲ್ಲಿ ಭಾಳಷ್ಟು ಜನ ನೀವೆಲ್ಲರೂ ಕರಾಟೆ ಶಿಕ್ಷಕರಿದ್ದೀರಿ. ನನ್ನೊಂದು ವಿನಂತಿ ಏನಂದರೆ ಇವತ್ತು ಕರಾಟೆಗೆ ಒಲಿಂಪಿಕ್ಸ್ನಲ್ಲಿ ಮಾನ್ಯತೆ ಇಲ್ಲ. ಆ ದೃಷ್ಟಿಯಲ್ಲಿ ಇಡೀ ರಾಷ್ಟ್ರದ ಎಲ್ಲ ಕರಾಟೆ ಶಿಕ್ಷಕರುಗಳು ತಮ್ಮ ಯೂನಿಯನ್ನವರು ಸೇರಿಕೊಂಡು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಒಂದು ವಿನಂತಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ನಲ್ಲಿ ಕೂಡ ಈ ಕರಾಟೆಗೆ ಮಾನ್ಯತೆ ನೀಡುವ ಮೂಲಕ ಅವಕಾಶ ಕಲ್ಪಿಸಿದಾಗ ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಡುಪಿಯಿಂದ ಖಂಡಿತವಾಗಿ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ತರುವಂಥ ಒಂದು ಪ್ರತಿಭೆಗಳು ನಮ್ಮಲ್ಲಿದೆ. ಖಂಡಿತವಾಗಿ ಆ ಮೂಲಕ ನಮ್ಮ ದೇಶದ ಕೀರ್ತಿಯನ್ನು ವಿಶ್ವದಲ್ಲಿ ಪಸರಿಸಲಿಕ್ಕೆ ಸಾಧ್ಯ ಉಂಟು. ಆ ದೃಷ್ಟಿಯಲ್ಲಿ ನಿಮ್ಮೊಂದಿಗೆ ಕೂಡ ನಾನು ಬರ್ತೇನೆ. ಖಂಡಿತವಾಗಿ ನೀವೆಲ್ಲರೂ ಒಗ್ಗಟ್ಟಿನಿಂದ ಪ್ರಯತ್ನ ಮಾಡಿದರೆ ಅದು ಖಂಡಿತವಾಗಲಿಕ್ಕೆ ಸಾಧ್ಯ ನಿಮ್ಮ ಮಾತನ್ನು ಈ ಸಂದರ್ಭ ಹೇಳುತ್ತಾ, ಬಹುಶಃ ರವಿಕುಮಾರ್ ಅವರ ನಿರಂತರ ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿದೆ. ಬಹುಶಃ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಒಳ್ಳೆ ರೀತಿಯ ಸಹಕಾರ ನೀಡಿದರೆ ಖಂಡಿತವಾಗಿಯೂ ರವಿಕುಮಾರ್ ಅವರ ಕನಸು ಇನ್ನಷ್ಟು ಅವರು ಭಾಳಷ್ಟು ಆಲೋಚನೆ ಮಾಡಿದ್ದಾರೆ. ಏಕೆಂದರೆ ಕೇವಲ ಇದು ಕಾರ್ಯಕ್ರಮ ಮಾತ್ರ ಅಲ್ಲ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇಂಥ ಒಂದು ಕರಾಟೆ ತರಬೇತಿಯನ್ನು ನೀಡಬೇಕು. ತಮ್ಮ ಆತ್ಮರಕ್ಷಣೆಗಾಗಿ, ಏಕೆಂದರೆ ಕೇವಲ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮಾತ್ರ ಅಲ್ಲ, ತಮ್ಮ ಆತ್ಮರಕ್ಷಣೆಗೆ ಸೆಲ್ಫ್ ಡಿಫೆನ್ಸಿಗಾಗಿ ಕೂಡ ಇದನ್ನು ಕಲಿತರೆ ಉತ್ತಮವಾಗಿ ಅವರಿಗೆ ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಲ್ಲಿ ರವಿಕುಮಾರ್ ಅವರ ಕನಸು ನನಸಾಗಲಿ. ಖಂಡಿತವಾಗಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಮಾತನ್ನು ಹೇಳ್ತಾ ಈ ಒಂದು ಪಂದ್ಯಕೂಟದ ಯಶಸ್ವಿಗೆ ಭಾಗವಹಿಸಿರುವ ಎಲ್ಲ ಕರಾಟೆ ಪಟುಗಳಿಗೆ ನನ್ನ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಕ್ರೀಡಾಕೂಟಕ್ಕೆ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟನೆಯ ಮಾತುಗಳನ್ನು ಆಡಿರುವಂಥ ಯಶವಂತ್ ಸುವರ್ಣ ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಂಡು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಆಯೋಜನಾ ಸಮಿತಿಯ ಪದಾಧಿಕಾರಿಯಾದ ನವೀನ್ ಸಾಲಿಯನ್ ಪಿತ್ರೋಡಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ರವಿ ಸಾಲಿಯನ್ ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ನವೀನ್ ಸಾಲಿಯನ್ ಪಿತ್ರೋಡಿ ಅವರಿಗೆ ರವಿ ಕೋಟ್ಯನವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ, ಅದೇ ರೀತಿ ವೇದಿಕೆಯಲ್ಲಿ ಅಲಂಕರಿಸಿರುವಂಥ ಎಲ್ಲ ಅತಿಥಿಗಳು ತಮ್ಮ ಉಪಸ್ಥಿತಿಯ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಎಂಬ ಸಂದೇಶವನ್ನು ನೀಡ್ತಾ ಇದ್ದಾರೆ. ನೀಡುವ ಮೂಲಕ ನಮ್ಮ ಈ ಒಂದು ಕರಾಟೆ ಪಟುಗಳಿಗೆ ಆದಷ್ಟು ಬೇಗ ಕರಾಟೆ ಪುನರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಮಾಡಿದಂಥ ಎಲ್ಲ ಅತಿಥಿ ಗಣ್ಯರಿಗೆ, ಕರಾಟೆ ಶಿಕ್ಷಕ ಮಿತ್ರರಿಗೆ ಒಂದೇ ಮಾತಿನಲ್ಲಿ ವಂದನೆಯನ್ನು ಅರ್ಪಿಸುವ ಮೂಲಕ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಪೂರ್ಣ ವಿರಾಮ ನೀಡ್ತಾ ಇದ್ದೇವೆ. ವಂದನೆಗಳು.
ಎಲ್ಲ ಕರಾಟೆ ತೀರ್ಪುಗಾರರು ಪಂದ್ಯಕೂಟವನ್ನು ಪುನಃ ಪ್ರಾರಂಭಿಸಬೇಕಂತ ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು. ಸಂಚಾರಕ್ಕೆ ತುಂಬಾನೇ ಅಡಚಣೆ ಆಗ್ತದೆ. KA-19MK 1211 I-20 ಈ ಒಂದು ಕಾರಣ ದಯವಿಟ್ಟು ಅಲ್ಲಿಂದ ಶೀಘ್ರದಲ್ಲಿ ತೆರವುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. KA-19MK 1211 I-20. ಅದೇ ರೀತಿ KA-19MD 4388 KA-19MD 4388 ಅದೇ ರೀತಿ K-20MD 9972 ವಾಹನವನ್ನು ಆದಷ್ಟು ಶೀಘ್ರದಲ್ಲಿ ಅಲ್ಲಿಂದ ತೆರವುಗೊಳಿಸಿ ನಮಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಚಂದ್ರಸ್ ಪಟೇಲ್ ಪ್ಲೀಸ್ ನಿಮ್ಮ ನಿಮಗೆ ಬನ್ನಿ. ಶೋಧನ್
ಅಲ್ಲಿ ಬೆಳಗಿನ ಉಪಹಾರ ಆಗದವರು ಯಾರಾದರೂ ಇದ್ದರೆ ಉಪಹಾರವನ್ನು ಮುಗಿಸಿ, ಉಪಹಾರದಲ್ಲಿ ಇದೊಂದು 10-15 ನಿಮಿಷದಲ್ಲಿ ಮುಗಿಸ್ತೇವೆ. ಉಪಹಾರ ರೆಡಿ ಉಂಟು. ಯಾರಾದರೂ ಬಾಕಿ ಇದ್ದರೆ ಉಪಹಾರ ಪೇರೆಂಟ್ಸ್ ಎಲ್ಲ ಪೇರೆಂಟ್ಸ್ ಉಪಹಾರ ತಗೊಳ್ಳಿ. ವೇದಿಕೆ ಬಲವಣಿಗೆಯಲ್ಲಿದೆ. ದಯವಿಟ್ಟು ಉಪಹಾರ ಸ್ವೀಕರಿಸಬೇಕಂತ ಕೇಳ್ಕೊಳ್ತೀವಿ. ಒಂದು 3 ಮಂದಿ ವಾಲಂಟಿಯರ್ಸ್ ವೇದಿಕೆ ಹತ್ರ ಬನ್ನಿ. 3 ಮಂದಿ ವಾಲಂಟಿಯರ್ಸ್ ವೇದಿಕೆ ಹತ್ರ ಬರಬೇಕು. ವಾಲಂಟಿಯರ್ಸ್ Oh,
ಕಾಪು ಮಂಡಲ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಅವರನ್ನ ಸುತ್ತೋಡಿಗಳು ಬಂದಿದ್ದಾರೆ. ಅವರಿಗೆ ಇವರು ಆರ್ಥಿಕ ವಿಭಾಗ ವೇದಿಕೆ ಸತೀಶ್ ಅವರನ್ನ ಸುತ್ತೋಡಿ ವೇದಿಕೆ ಮೇಲೆ ಕಾಪು ಮಂಡಲದ ಕರ್ನಾಟಕದ ಇಂಧನ ನಿಗಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಶ್ರೀಯುತ ಸೋನು ಮಾತನಾಡಿದ್ದಾರೆ. ತಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಬಂದಿದ್ದೇನೆ.
17 years above, orange belt. Orange belt category, first class. Orange belt category, ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ 17 years above ತನಕ orange belt. Girls, 11 to 12 years, orange belt. Orange belt, 11 to 12 years, girls. Yes, 12 to 13 years, girls. Thirteen to 14 years. 13 to 14 years.
Olympic gold senior Keto. Gold.
ಗಮನಕ್ಕೆ ವೆಂಕಟೇಶ್ವರ ಗಮನಕ್ಕೆ ಪೇರೆಂಟ್ಗಳನ್ನು ರಿಂಗಿನ ಒಳಗೆ ಬಿಡಬೇಡಿ ಪ್ಲೀಸ್. ಪೇರೆಂಟ್ಗಳನ್ನು ಹೊರಗೆ ಕಳಿಸಿ. ಅಲ್ಲಿ ದಯವಿಟ್ಟು ಪೇರೆಂಟ್ಗಳನ್ನು ರಿಂಗಿನ ಒಳಗೆ ಬಿಡಬೇಡಿ. ವಾಲಂಟಿಯರ್ಸ್ ಇಲ್ಲಿ ವಾಲಂಟಿಯರ್ ಏನು ವೇದಿಕೆ ಹತ್ರ ಬನ್ನಿ. ವಾಲಂಟಿಯರ್ಸ್ ಬೇಜಾಗ್ತದೆ, ಸ್ವಲ್ಪ ವೇದಿಕೆ ಹತ್ರ ಬನ್ನಿ. ಇಲ್ಲಿ ಕೆಟಗರಿ ಆದ ಮಕ್ಕಳಿಗೆ ನಿಲ್ಲಿಕ್ಕೆ ಜಾಗ ಇಲ್ಲ. ದಯವಿಟ್ಟು ಪೇರೆಂಟ್ಸ್ ಹೊರಗೆ ಹೋಗಬೇಕು ನಿಮ್ಮಿಂದ. ನೀವು ಹೊರಗಡೆ ಕುತ್ಕೊಂಡು ನೋಡುವ ಅವಕಾಶ ಮಾಡಿದ್ದೇವೆ. ದಯವಿಟ್ಟು ಎತ್ತವರು ನಿಮ್ಮೊಳಗಡೆ ಬರಬಾರ್ದು ಯಾರು. ಹಾಗೆ ಕೆಟಗರಿ ಆದ ಮಕ್ಕಳು ಸಹ ಹೊರಗಡೆ ಹೋಗ್ಬೇಕು. ಇಲ್ಲಿ ತುಂಬಾ ಇಕ್ಕಟ್ಟಾಗ್ತಾ ಉಂಟು. ಕೆಟಗರಿ ಆದೆಲ್ಲ ಮುಗಿದಿ ವೈಟ್ ಬ್ಯಾಂಡ್ ವೈಟ್ ಆ್ಯಂಡ್ ಯೆಲ್ಲೋ ಬ್ಯಾಂಡ್ ಅವರೆಲ್ಲ ಹೊರಗಡೆ ಕೂತ್ಕೊಂಡು ನೋಡಿ.
ಸುಧೀರ್ ಸಾಲ್ಯನ್ ಮ್ಯಾಂಗ್ಳೂರ್. ಸುಧೀರ್ ಸಾಲ್ಯನ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಸುಧೀರ್ ಸಾಲ್ಯನ್ ಮ್ಯಾಂಗ್ಳೂರ್. ಸುಧೀರ್ ಸಾಲ್ಯನ್ ಮ್ಯಾಂಗ್ಳೂರ್.
KA20 KA19 MH 9129 ವೈಟ್ ಕಲರ್ ಏನೋ ಗಾಡಿ ಒಂದು ಜೀಪ್ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಸ್ವಲ್ಪ ಅದನ್ನು ಓಪನ್ ಮಾಡಿ ಕೊಡ್ಬೇಕು ಸರ್ ಗಾಡಿಯವರು. KA19 MH 9129 ವೈಟ್ ಕಲರ್ ಗಾಡಿ. ದಯವಿಟ್ಟು ಅಲ್ಲಿ ವಾಹನವನ್ನು ಸ್ವಲ್ಪ ತೆರವು ಮಾಡಿಕೊಟ್ರೆ ಹಿಂದ್ಗಡೆ ಇದ್ದ ಗಾಡಿಯನ್ನು ತೆಗಿತಾರೆ. ಅಲ್ಲಿ ಜೀಪನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. KA19 MH 9129 ವೈಟ್ ಕಲರ್ ಗಾಡಿ. ದಯವಿಟ್ಟು ಸ್ವಲ್ಪ ರಿಮೂವ್ ಮಾಡಿ ಗಾಡಿಯಲ್ಲಿ.
ಅಲ್ಲಿ ಪಂದ್ಯಾಕೂಟ ಮುಗ್ದವರು ಊಟ ಪ್ರಾರಂಭವಾಗಿದೆ, ದಯವಿಟ್ಟು ಊಟವನ್ನು ಸ್ವೀಕರಿಸಬೇಕು. ಪಂದ್ಯಾಕೂಟ ಮುಗ್ಧ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಊಟ ಪ್ರಾರಂಭವಾಗಿದೆ, ದಯವಿಟ್ಟು ಊಟವನ್ನು ಸ್ವೀಕರಿಸಬೇಕು ತಾವು. ಮೇಡಮ್ ಅಲ್ಲೇನು ಕುಲ್ಲರ ಬಂಡಿ
ರಿಂಗ್ ಇನ್ಚಾರ್ಜ್ಗಳ ಗಮನಕ್ಕೆ, ಅಲ್ಲಿ ರಿಂಗಿನಲ್ಲಿ ಪೇರೆಂಟ್ಗಳು ಬರ್ತಿದ್ದಾರೆ, ಸ್ವಲ್ಪ ಅವರನ್ನು ಹೊರ ಕಳಿಸಬೇಕಾಗಿ ವಿನಂತಿ. ರಿಂಗ್ ಇನ್ಚಾರ್ಜ್ಗಳ ಗಮನಕ್ಕೆ, ಅಲ್ಲಿ ಪೇರೆಂಟ್ಗಳು ಒಳ ಬರ್ತಿದ್ದಾರೆ, ಅವರನ್ನು ಸ್ವಲ್ಪ ಹೊರಗಡೆ ಕಳಿಸಿ. ಕೆಟಗರಿ ಮುಗಿದ ಮಕ್ಕಳು ಊಟಕ್ಕೆ ಹೋಗಬೇಕಾಗಿ ವಿನಂತಿ. ಕೆಟಗರಿ ಎಲ್ಲ ಮುಗ್ದವರು
ವಿದ್ಯಾರ್ಥಿಗಳ ಗಮನಕ್ಕೆ ಕಲಾ ಚೈತನ್ಯದಲ್ಲಿ ಮುಕ್ತಾಯವಾಗಿದೆ. ಗರ್ಲ್ಸ್ ಪರ್ಪಲ್ ಬೇಸ್ ತನಕ ಎಲ್ಲ ಕೆಟಗರಿ ಮುಕ್ತಾಯ ಆಗಿದೆ. ಇನ್ನೇನು ಬಂದು ನಾವು ಬ್ರೌನ್ ಕೆಟಗರಿಯನ್ನು ಹಾಕಬೇಕಾಗ್ತದೆ. ದಯವಿಟ್ಟು ಮಜೂಕ್ ಮತ್ತು ರಿಹಾನ್ ವಿದ್ಯಾರ್ಥಿ ಊಟಕ್ಕೆ ಹೋಗಲಿಕ್ಕೆ ಬರಬೇಕಂತ ನಿಮ್ಮ ಪೇರೆಂಟ್ಸ್ ಕಾಯ್ತಿದ್ದಾರೆ. ಮಜೂಕ್ ಮತ್ತು ರಿಹಾನ್
ರೋಹಿತಾಕ್ಷ ಲಾಸ್ಟ್ ರಿಂಗ್ ಒಂದು ನೋಡಿ. ರೋಹಿತಾಕ್ಷ ಅಲ್ಲಿ ಯಾರಾದ್ರೂ ಎಕ್ಸ್ಚೇಂಜ್ ಮಾಡಿಬಿಡು ಊಟಕ್ಕೆ. ಕ್ಯಾಟಗರಿ ಬೇಕಾ? ಇಲ್ಲ, ಎಕ್ಸ್ಚೇಂಜಿಗೆ ಕಳಿಸ್ತಿದ್ದೇವೆ ಊಟಕ್ಕೆ. ಬಟ್ ರಿಂಗ್ ಅನ್ನು ಖಾಲಿ ಬಿಡಬೇಡಿ. ರಿಂಗ್ ರನ್ನಿಂಗ್ ಇರಲಿ. ಒಂದು ಟೀಮ್ ಊಟಕ್ಕೆ ಹೋದ್ರೆ ಅಲ್ಲೊಂದು ಎಕ್ಸ್ಚೇಂಜ್ ಜನ ಹಾಕಿ ಬೇರೆ. ವಿದ್ಯಾರ್ಥಿಗಳು ಊಟ ಮಾಡಲಿಕ್ಕೆ ಆದಷ್ಟು ಬೇಗ ಮುಟ್ಟಕ್ಕೆ ಬರಬೇಕು. ಇವಾಗ 10 ನಿಮಿಷದಲ್ಲಿ ಉಳಿದ ಎಲ್ಲ ಮುಕ್ತಾಯಾಗಿದೆ. Ring number 5, Roshni. Ring number 5, Shivani. Ring number 5, run ಮಾಡಿ.
ರಿಂಗ್ ನಂಬರ್ 2 ವಿನ ಜಡ್ಜಸ್ ಊಟ ಆದ್ರೆ ಆದಷ್ಟು ಬೇಗ ಬರಬೇಕು. ಕೆಟಗರಿ ನಿಮ್ಗಾಗಿ ಕಾಯ್ತಾ ಉಂಟು. ರಿಂಗ್ ನಂಬರ್ 2 ವಿನ ಜಡ್ಜಸ್ ಊಟ ಆದವರು ಆದಷ್ಟು ಬೇಗ ರಿಂಗ್ ಸ್ಟಾರ್ಟ್ ಮಾಡಬೇಕು. ಸರ್ ರೋಹಿತ್ ಸರ್ ಯಾವ ರಿಂಗ್ ನಂಬರ್ಗೆ? ರಿಂಗ್ ನಂಬರ್ 2 ಅಲ್ಲಿ ಬಂದರು, ಇಬ್ರು ಬಂದರು ನೋಡಿ. ಫ್ರೀ ಇದ್ದ ರೆಫ್ರೀಸ್ ಬಂದು ಇಲ್ಲಿ ರಿಂಗ್ ಅನ್ನು ಮಾಡಬೇಕು. ಬಂದರು ರಿಂಗ್ ನಂಬರ್ 2 ವಿನ ರೆಫ್ರೀಸ್ ಅಫಿಷಿಯಲ್ಸ್ ಆದಷ್ಟು ಬೇಗ ರಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು. ದಯಾನಂದ್, ನಾಗರಾಜ್, ರಾಹಿಲ್, ಆವ್ನಿ, ಜಾಯ್ಸ್, ಪ್ರತೀಕ್ಷಾ, ಸಾಕ್ಷಿ, ವಿಷ್ಣು ಪ್ರಸಾದ್ ಆದಷ್ಟು ಬೇಗ ರಿಂಗಿಗೆ ಬಂದು ರಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು. ಜಾಯ್ಸ್, ಪ್ರತೀಕ್ಷಾ, ರಾಹಿಲ್, ಆವ್ನಿ, ರಿಂಗ್ ನಂಬರ್ 2 ವಿನ ರೆಫ್ರೀಸ್ ಅಫಿಷಿಯಲ್ಸ್ ಆದಷ್ಟು ಬೇಗ ಊಟ ಮುಗಿಸಿ ರಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು. ರಿಂಗ್ ನಂಬರ್ 2 ಜಾಯ್ಸ್, ಪ್ರತೀಕ್ಷಾ, ಆವ್ನಿ, ರಾಹಿ,
ವಿಷ್ಣು ಪ್ರಸಾದ್ ಆದಷ್ಟು ಬೇಗ ಊಟ ಮುಗಿಸಿ ರಿಂಗಿಗೆ ಬರಬೇಕು. ದಯಾನಂದ್ ಸರ್ ಬನ್ನಿ, ರಿಂಗ್ ಸ್ಟಾರ್ಟ್ ಮಾಡುವ, ಜನ ಉಂಟು. ದಯಾನಂದ್ ಸರ್ ಬನ್ನಿ ಬನ್ನಿ.
ರಿಂಗ್ ನಂಬರ್ 6 ಅಲ್ಲಿ ಖಾಲಿ ಇದೆ. ಜಡ್ಜಸ್ ರೆಫ್ರೀಸ್ ಯಾರಾದ್ರೂ ಇದ್ರೆ ಇಲ್ಲಿ ರಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು. ರಿಂಗ್ ನಂಬರ್ 6. ಊಟ ಆಗಿ ಬಂದವರು ರಿಂಗ್ ನಂಬರ್ 6 ಅಲ್ಲಿ ರಿಂಗ್ ಸ್ಟಾರ್ಟ್ ಮಾಡಬೇಕು. ಅಫಿಷಿಯಲ್ಸ್ ರಿಂಗ್ ನಂಬರ್ 6 ಅಫಿಷಿಯಲ್ಸ್ ಊಟ ಆದವರು ರಿಂಗ್ ನಂಬರ್ 6 ಅನ್ನು ಸ್ಟಾರ್ಟ್ ಮಾಡಬೇಕು. ಊಟ ಆದ ಅಫಿಷಿಯಲ್ಸ್ ಮತ್ತು ರೆಫ್ರೀಸ್ ರಿಂಗ್ ನಂಬರ್ 6 ಅನ್ನು ಸ್ಟಾರ್ಟ್ ಮಾಡಬೇಕು.
ರಿಂಗ್ ನಂಬರ್ 6 ಅನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು. ರಿಂಗ್ ನಂಬರ್ 6. ರಿಂಗ್ ನಂಬರ್ 6 ಆದಷ್ಟು ಬೇಗ ಅಫಿಷಿಯಲ್ಸ್, ರೆಫರೀಸ್ ರಿಂಗ್ ನಂಬರ್ 6 ಅನ್ನು ಸ್ಟಾರ್ಟ್ ಮಾಡಿ. Joylin, ring number 6, Pranav, Shivaprasad, Glenn, Asha Kodur, Ashok Kulal, Varadaraj, Shraddha, Shashank, Purushti, ಅಮ್ಮಾಜಿ, ಊಟದವರೆಲ್ಲರೂ ಆಗಮಿಸಬೇಕು. ರಿಂಗ್ ನಂಬರ್ 6 ಅಲ್ಲಿ ಗಣೇಶ್ ಶರ್ಮರವರು ಕಾರ್ಯನಿರ್ವಹಿಸಬೇಕು.
ರಿಂಗ್ ನಂಬರ್ 6 ಗಣೇಶ್ ಶರ್ಮಾಳ್. ಅಶೋಕ್ ಲಾಲ್ ಪ್ಲೀಸ್ ರಿಂಗ್ ನಂಬರ್ 6ಕ್ಕೆ ಬನ್ನಿ. ರಿಂಗ್ ನಂಬರ್ 1 ರೆಫ್ರೀಸ್ ಆದಷ್ಟು ಬೇಗ ಊಟ ಬಡಿಸಿ ಬರಬೇಕು. ರಿಂಗ್ ನಂಬರ್ 1 ರೆಫ್ರೀಸ್. ವರದರಾಜ್ ಊಟ ಆಗಿದ್ರೆ ರಿಂಗ್ ನಂಬರ್ ಅಶೋಕ್ ಲಾಲ್ ಪ್ಲೀಸ್ ರಿಂಗ್ ನಂಬರ್ 6ಕ್ಕೆ ಬನ್ನಿ. ಶ್ರದ್ಧಾ ಅಮ್ಮಾಜಿ ಆಫೀಷಿಯಲ್ಸ್. ಅಶೋಕ್ ಲಾಲ್ ಸರ್ ಪ್ಲೀಸ್ ರಿಂಗ್ ನಂಬರ್ 6ಕ್ಕೆ ಬನ್ನಿ. ಫೋಟೋ ಮತ್ತೆ ತೆಗಿವ. ಸಂಜೆ ನಾನು ಸಹ ಬರ್ತೇನೆ. ಅಫಿಷಿಯಲ್ಸ್ ಶ್ರದ್ಧಾ ರಿಂಗ್ ನಂಬರ್ 6ರಲ್ಲಿ ಕಾರ್ಯನಿರ್ವಹಿಸಬೇಕು.
ಅಫಿಷಿಯಲ್ಸ್ ರಿಂಗ್ ನಂಬರ್ 10ಕ್ಕೆ ಅಫಿಷಿಯಲ್ಸ್
ರಿಂಗ್ ನಂಬರ್ 10ಕ್ಕೆ ಒಂದು ಅಫಿಷಿಯಲ್ಸ್. ಪಾಂಡು ಸರ್, ಪಾಂಡು ಸರ್, ಇಲ್ಲಿ ಇಲ್ಲಿ. Officials. ತೃಪ್ತಿ. ಅವ್ರು ಊಟಕ್ಕೆ ಹೋಗಿದ್ದಾರೆ. रोशनी आर के, रोशनी आर के, रिंग नंबर 10, रिंग नंबर 10, रोशनी आर के, रिंग नंबर 2 ಗೆ ಟ್ರೋಫಿ ಒಂದು. ತೃಪ್ತಿ. ಕೊಪ್ಪರ್. ವಾಲಂಟಿಯರ್ಸ್, ರಿಂಗ್ ನಂಬರ್ 2 ಗೆ ಟ್ರೋಫಿ ಬೇಕು. ವಾಲಂಟಿಯರ್ಸ್, ರಿಂಗ್ ನಂಬರ್ 2 ಗೆ ಟ್ರೋಫಿ. ಕೆಟಗರಿ ವಿನ್ ಆಗಿ ಮಕ್ಕಳು ವೆಯ್ಟ್ ಮಾಡ್ತಿದ್ದಾರೆ. ಟ್ರೋಫಿ ಒಂದು ಕಳಿಸಿ.
ಕೆನ್ನಿ ಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಇದರ ವತಿಯಿಂದ ಆಯೋಜಿಸಿರುವಂಥ ಈ ಒಂದು ಕಾಂಪಿಟ್ 3.0 ಇದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಬರುವವರಾಗಿರುವಂಥ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮತ್ತು ಇದರ ಅಧ್ಯಕ್ಷರಾದ ಶ್ರೀಯುತ ಜಗದೀಶ್ ವಿ ತಿಂಗಳಯ್ಯ ಈಗಾಗಲೇ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಇಂದಿನ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿರುವಂಥ ರವಿ ಕೋಟ್ಯಾನ್ ಅವರು ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿಯ ಖ್ಯಾತ ನ್ಯಾಯವಾದಿಗಳಾಗಿರುವಂಥ ಶ್ರೀಯುತ ಗುರುರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಿದ್ದೀನಿ. ಇವರಿಗೂ ಕೂಡ ರವಿ ಸಾಲ್ಯನ್ ಅವರು ಸ್ಮರಣಿಕೆಯನ್ನು ನೀಡಿ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ರೋಷನ್ ಕುಮಾರ್ ಮಟ್ಟು ಅವರು ಮಟ್ಟು ಗುಳ್ಳ ಬೆಳೆಗಾರರ ಸಂಘದ ಕಾರ್ಯದರ್ಶಿಗಳಾಗಿರುವಂಥ ರೋಷನ್ ಅವರು ನಮ್ಮೊಂದಿಗೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಈ ಸಮಾರಂಭದಲ್ಲಿ ಸಂದೀಪ್ ಕೆಮ್ಮಣ್ಣು ಸರ್ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ಒಂದು ತಗಸಿದ್ಯಾ
ಒಂದು ಬುಲೆಟ್ ಕೀ ಸಿಕ್ಕಿದೆ, ಯಾರ್ದಂತ ಕೂಡ ಇಲ್ಲಿ ಬಂದು ತಗೊಂಡ್ಬೋದು. ಬುಲೆಟ್ ಕೀ
ಹಲೋ ಇಂಥ ಘಟನೆ ತಾರೀಶ್ ಅಂತವ್ರಿಗೆ ಸರ್ಟಿಫಿಕೇಟ್ ಹೊರಗೆ ಬಂದು ಕೇಳ್ಕೊಂಡು ಹೋಗೋದು. ಶಿವಪ್ರಸಾದ್ ಅವರ ಸ್ಟೂಡೆಂಟ್ ತಾನೀಶ್. ನಟನ್ ಸರ್ ಅವರ ಸ್ಟೂಡೆಂಟ್ ಅಯ್ಯನ್.
ಸರ್ ನದೀಮ್ ಸರ್, ಮೊಹಮ್ಮದ್ ನದೀಮ್. ಕೆಟಗರಿ ಬೇಕಾ? ಮೇಡಮ್ ನದೀಮ್ ಸರ್ ಎಲ್ಲಿ ಸ್ವಲ್ಪ ವೇದಿಕೆ ಹತ್ರ ಬನ್ನಿ. ನದೀಮ್ ಸರ್, ಮೊಹಮ್ಮದ್ ನದೀಮ್. ರೋಹಿತ್ ಅಕ್ಷ, ರೋಹಿತ್. ಓಮನ್ ಪಾಲನ್, ಓಮನ್ ಸರ್. रोशनी यार के रोशनी यार के ಓಮನ್ ಸರ್, ಓಮನ್ ಪಾಲನ್ ಸರ್, ಬ್ಲ್ಯಾಕ್ ಬೆಲ್ಟ್ಗೆ ಅನೌನ್ಸ್ ಮಾಡಿ ಬೇಗ ಮುಗಿಸ್ಬಿಡುವ ಆಯ್ತಾ? ಈಗ ಅಲ್ಲಿ ಯಾವ ರಿಂಗ್ ಬಾಕಿ ಉಂಟು ಬೇಗ ಮುಗಿಸಿ, ಅದು ಮುಗಿಸಿದ ಕೂಡಲೇ ಬ್ಲ್ಯಾಕ್ ಬೆಲ್ಟ್ ಇವೆಂಟ್ ಸ್ಟಾರ್ಟ್ ಮಾಡ್ತೇವೆ. ಅಲ್ಲಿ ಬ್ಲ್ಯಾಕ್ ಬೆಲ್ಟಲ್ಲಿ ಆಫೀಷಿಯಲ್ ಇದ್ದವರು ಒಂದು ಬೇಗ ಒಂದು ಇವೆಂಟ್ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿ. ರಘುರಾಜ್ ಸರ್,
ವಾಮನ್ ಸರ್ ಇನ್ನೊಂದು 2 ಕ್ಯಾಟಗರಿ ಮಾತ್ರ ಬಾಕಿ ಇದೆ, ಆಮೇಲೆ ಬ್ಲ್ಯಾಕ್ ಬೆಲ್ಟ್ ಮಾಡುವ. ವಾಮನ್ ಸರ್, ಓಕೆ. ಅದ ಯಾರಿಗೆ ಹೇಳಿಲ್ಲ ಅಲ್ಲ. ಶ್ರದ್ಧಾ Black belt.
ತೃಪ್ತಿ ಕಕ್ಕೇರ ತೃಪ್ತಿ ಮತ್ತೆ ಈಗ ಸ್ಮರಣಿಗೆ ಕೊಟ್ಟ ಮಗ ಮೊಬೈಲ್ ಕೊಟ್ಟು ತೃಪ್ತಿ ಕಕ್ಕೇರ ತೃಪ್ತಿ ತೃಪ್ತಿ ಕಕ್ಕೇರ ಪೇಪರ್ ಇಟ್ಕೊಂಡು ಮಾತಾಡಿ
ಪ್ಲೀಸ್ ರಿಂಗ್ ನಂಬರ್ ಒಂದಕ್ಕೆ ಬನ್ನಿ. ಬ್ಲ್ಯಾಕ್ ಬೆಲ್ಟ್ ಇವೆಂಟಿಗೆ ಸ್ಟಾರ್ಟ್ ಆಗ್ತದೆ. ಎಲ್ಲ ಎಲ್ಲ judges ರಿಂಗ್ ನಂಬರ್ ಒಂದಕ್ಕೆ ಬರಬೇಕು. ಒಂದಕ್ಕೆ. ದಯವಿಟ್ಟು ಅಲ್ಲಿ ಇವೆಂಟ್ ಮುಗಿದವರು ಚಂದ್ರಾಸ್ ಕಟೀಲ್, ಸುನೀಲ್ ಐಗಲ್, ಸುರೇಶ್ ವಿಟ್ಲಾ ದಯವಿಟ್ಟು ವೇದಿಕೆ ರಿಂಗ್ ನಂಬರ್ ಒಂದಕ್ಕೆ ಬನ್ನಿ. ರಿಂಗ್ ನಂಬರ್ ಒಂದಕ್ಕೆ. ಸಂದೀಪ್ ಕುಂದಾಪುರ್, ಹರ್ಷ ಭಾಗವತ್, ಹರೀಶ್ ಗೌಡ್ ಎಲ್ಲ ಸೀನಿಯರ್ ಮಾಸ್ಟರ್ಸ್ ಇಲ್ಲಿ ಬನ್ನಿ. ರಘುರಾಜ್ ಪಣಿಯಾಡಿ, ಹರೀಶ್ ಬೆಲ್ಮಾನ್, ಗಣೇಶ್ ಶರ್ಮಾಲ್ ಅಲ್ಲಿ ಆದ್ಮೇಲೆ ಇಲ್ಲಿ ಬಂದಿದ್ದಾರೆ. ಆದರೆ ಸರ್ ನಿತಿನ್ ಸರ್
ಬೀಟ್ಗೆ ಬರ ಎಷ್ಟಿದೆ ಐಡಿ ಅವು ಅರವತ್ತವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೂಡಿರುವಂತಹ ಬಿಲ್ಲವ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣ್ ಎಂ ಪೂಜಾರಿ ಅವರಿಗೆ ರವಿ ಸಾಲ್ಯನ್ ಅವರು ಶಾಲನ್ನು ಹಾಕಿ ಪುಷ್ಪವನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ ಪ್ರವೀಣ್ ಪೂಜಾರಿ ಅವರಿಗೆ ರವಿ ಸಾಲ್ಯನ್ ಅವರು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾರೆ. ಅದೇ ರೀತಿ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಉಡುಪಿ ಜಿಲ್ಲೆಯ ಹಿರಿಯ ಕರಾಟೆ ಶಿಕ್ಷಕರಲ್ಲಿ ಓರ್ವರಾಗಿರುವಂತಹ ಉಮೇಶ್ ಕರ್ಕೇರ ಪಿತ್ರೋಡಿ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಇವರಿಗೂ ಕೂಡ ರವಿ ಸಾಲ್ಯನ್ ಅವರು ಶಾಲನ್ನು ಹಾಕಿ ಪುಷ್ಪವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಾರಂಭದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಜೊತೆಗೂಡಿರುವಂತಹ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣ್ ಪೂಜಾರಿ ಸರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಆಯೋಜಕರೇ ಹಾಗೂ ಇಲ್ಲಿ ನೆರೆದಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಇವತ್ತು ರವಿ ಸಾಲ್ಯನ್ ರವರ ಒಂದು ನೇತೃತ್ವದಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಕರಾಟೆ ಕ್ರೀಡಾಪಟುಗಳಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಬಹಳ ಸಂತೋಷದ ವಿಚಾರ. ಹಾಗೆ ಇವತ್ತು ಭಾಳಷ್ಟು ಮಂದಿ ಕರಾಟೆ ಇದರಲ್ಲಿ ಸೇರಿ ತರಬೇತಿಯನ್ನು ಪಡೆದದನ್ನು ನಾನು ನೋಡಿದ್ದೇನೆ. ಆದರೆ ಮುಂದಿನ ದಿವಸದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಕರಾಟೆ ಎನ್ನುವಂಥದ್ದು ಕಡ್ಡಾಯ ಶಿಕ್ಷಣ ಆಗ್ತಕ್ಕಂಥ ಕೆಲಸ ಆಗಬೇಕು. ಯಾಕಂತ ಹೇಳಿದರೆ ಎಲ್ಲ ಮಕ್ಕಳು ಕೂಡ ಒಂದು ಕರಾಟೆಯ ವಿದ್ಯೆಯನ್ನು ಕಲಿಬೇಕು. ಹಾಗೆ ಅದರಲ್ಲಿ ಆಸಕ್ತಿ ಇದ್ದವರು ಮುಂದುವರಿಬೇಕು. ಮತ್ತು ಆದರೆ ಒಂದು ಬೇಸಿಕ್ ಲೆವೆಲಲ್ಲಿ ಎಲ್ರಿಗೂ ಒಂದು ಕರಾಟೆಯ ಒಂದು ವಿಷಯ ತಿಳಿದಿರಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಶುಭವನ್ನು ಹಾರೈಸಿದಂತ ಮಾನ್ಯ ಪ್ರವೀಣ್ ಪೂಜಾರಿ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ರಿಂಗ್ ನಂಬರ್ 1 ಎಲ್ಲ ಆಫೀಷಿಯಲ್ಸ್ ರೆಫ್ರೀಸ್ ರಿಂಗ್ ನಂಬರ್ 1ಕ್ಕೆ ಬನ್ನಿ. ಇಲ್ಲಿ ರಿಂಗ್ ನಂಬರ್ 1 ನಿತಿನ್ ಮ್ಯಾಂಗ್ಳೂರ್, ರಘುರಾಜ್ ಪಣಿಯಾಡಿ, ಪ್ರತೀಕ್ಷಾ, ನಾಗರಾಜ್, ದೀಕ್ಷಿತ್. ರಿಂಗ್ ನಂಬರ್ 1 ನಿತಿನ್ ಮ್ಯಾಂಗ್ಳೂರ್, ರಘುರಾಜ್ ಪಣಿಯಾಡಿ, ಪ್ರತೀಕ್ಷಾ, ನಾಗರಾಜ್, ದೀಕ್ಷಿತ್. ರಿಂಗ್ ನಂಬರ್ 2 ಹರ್ಷ ಭಾಗವತ್, ಹರೀಶ್ ಕೌಡೂರ್, ಸಂದೀಪ್ ಕುಂದಾಪುರ, ದಯಾನಂದ್, ಶೋಧ. One, two, three, four. ರಿಂಗ್ ನಂಬರ್ 3 ಚಂದ್ರ ಸರ್, ಮೂಲೆ ಇಡಿಗತ್ತೆ. ಸಂಪತ್ ಕುಮಾರ್, ದಿವ್ಯ AH,
ಶಿವಾನಿ, ರಕ್ಷಿತ್. ಸರ್ ರಿಂಗ್ ನಂಬರ್ 4 ಅಶೋಕ್ MC, ದಿಶಾ, ರೋಶ್ನಿ RK, ಅಶ್ವಿನ್, ಸಂತೋಷ್, ಪ್ರಣವ್. ಪ್ರಣವ್, ಅಶ್ವಿನ್, ರೋಶ್ನಿ RK, ದಿಶಾ, ಅಶೋಕ್ MC. ಆನಂದ್, ಶಿವಾನಿ ಅಲ್ಪ. ರಿಂಗ್ ನಂಬರ್ 2 ರೋಶ್ನಿ RK, ಅಶ್ವಿನ್, ಸಂತೋಷ್, ಪ್ರಣವ್. ಪ್ರಣವ್ L ಆಚಾರ್ಯ. ಶ್ರದ್ಧಾ, ರಿಂಗ್ ನಂಬರ್ 1 ಅಫಿಷಿಯಲ್. ರಿಂಗ್ ನಂಬರ್ 2ಗೆ ಅಫಿಷಿಯಲ್ಸ್. ಗಗನ, ರಿಂಗ್ ನಂಬರ್ 2. ಅಫಿಷಿಯಲ್ ಸಾಕ್ಷಿ, ರಿಂಗ್ ನಂಬರ್ 3 ಅಫಿಷಿಯಲ್ ಮಾಡಿ. ಬ್ಲ್ಯಾಕ್ ಬೆಲ್ಟ್ಸ್ ಬಿಟ್ಟು ಬೇರೆ ಎಲ್ಲರೂ ಹೊರಗೆ ಹೋಗ್ಬೇಕು ರಿಂಗಿಂದ. 4 ರಿಂಗನ್ನು ಬಿಟ್ಟು ಹೊರಗಡೆ. ವಾಲಂಟಿಯರ್ಸ್. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪಳ್ಳಿಗುಡ್ಡೆ ರಮೇಶ್ ಪೂಜಾರಿ ಸರ್ ಅವರು ಆಗಮಿಸಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ರಮೇಶ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಆಫೀಷಿಯಲ್ ರಾಸಿ ಬಿಡ್ತಾ ಹರೀಶ್ ಬೇಡ್ಮನ್. ರಿಂಗ್ ನಂಬರ್ 2 ಹರೀಶ್ ಬೇಡ್ಮನ್.
ವಾಮನ್ ಸರ್. ರಿಂಗ್ ರೆಡಿ ಆದವರು ರಿಂಗ್ ಸ್ಟಾರ್ಟ್ ಮಾಡಿ.
ಎಲ್ಲ ಇಂಕ್ ಲೌಡ್ ಮಾರೆ ಒಂದೇ ಬರೀ ಮುಕ್ಕೋಡಿ
ಕುಮಿಟೆ ಮಾತ್ರ ಕಟ ಇಲ್ಲ ಬಿಲೋ 60 ಓಪನ್ ಕೈಗೆ ಯಾವುದೇ ಬೆಲ್ಟಿನ ಇನ್ಯಾವುದಿಲ್ಲ ಯಾರು ಬೇಕಾದ್ರೂ ಭಾಗವಹಿಸಬಹುದು ಬಿಲೋ 60 Thank you.
ಮೇಡಮ್ ತಲೆನೋವಿಗೆ ಮೆಡಿಸಿನ್ ಉಂಟಾ? ತಲೆನೋವಿಗೆ ಉಂಟಾ? ಆಯ್ತಾ ಹೋದ್ರೆ ನೀರು ಕುಡಿದು ಆಯ್ತಾ? ನೀರು ಅಲ್ಲಿ ಉಂಟಲ್ಲ ತಗೊಳ್ಳಿ. ಹಂಗಿಲ್ಲ ನನಗೆ ತಲೆನೋವು ಬರೋದು ನಿಮ್ಮನ್ನು ನೋಡಿದ್ರೆ ತಲೆನೋವು ಬರೋದು, ನನಗೆ ಬರೋದಿಲ್ಲ. ನೋಡಿದ್ರೆ ಟೆನ್ಷನ್ ಆಗ್ತದೆ.
ಎದುರು ಬನ್ನಿ ಹಾಗೆಯೇ ರಾಜೇಶ್ ಕುಂದರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಣೇಶ್ ಹಾಗೂ ಹರೀಶ್ ದಯವಿಟ್ಟು ವೇದಿಕೆ ಬರಬೇಕು. ಸರ್ಪಂಚ ಸದಸ್ಯರು ದಿನೇಶ್ ಹಾಗೂ ಹರೀಶ್ ದಯವಿಟ್ಟು ವೇದಿಕೆ ಬರಬೇಕು. ಕಿರಿಮಗುಡಿ ಶಿವಲ್ಲಿ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ವತಿಯಿಂದ ಆಹ್ವಾನಿತ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟೇಷನ್
3.0 ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿದ್ದಾರೆ. ಕಾಪು ವಿಜ್ಞಾನ ಸಭಾಕ್ಷೇತ್ರದ ಜಯಪ್ರಿಯ ಶಾಸಕರಾಗಿರುವ ಶ್ರೀಯುತ ನಾರಾಯಣ ಅಂಬೇಡ್ಕರ್ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಕಾಪು ಪುರಸಭೆಯ ಸದಸ್ಯರಾಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದಾರೆ. ಕಾಪು ಬಿಜೆಪಿ ಮಂಡಲದ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿರುವ ಶ್ರೀಯುತ ಸಂತೋಷ್ ಮುರ್ಪೇಟೆ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣ್ ಪೂಜಾರಿ ಕಾಪು ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಕರಾಟೆ ಸ್ಕೂಲ್ ಆಫ್ ಇಂಡಿಯಾದ ವತಿಯಿಂದ ಆಯೋಜಿಸಿರುವಂತಹ ರಾಷ್ಟ್ರ ಮಟ್ಟದ ಹವಾಮಾನಿತ ಕರಾಟೆ ಚಾಂಪಿಯನ್ಶಿಪ್ ಕಾಂಪೆಟ್ 3.0 ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಗೌರವಾನ್ವಿತ ಶಾಸಕರಾದ ಶ್ರೀಯುತ ನಾರಾಯಣ ಅಂಬೇಡ್ಕರ್ ಸರ್ ಅವರ ಆತ್ಮೀಯವಾಗಿ ಒಂದು ಸಮಾರೋಪ ಸಮಾರಂಭದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಪ್ರಜ್ಞಾ ಪೂಜೆ ಆದಷ್ಟು ಬೇಗ ವೇದಿಕೆ ಲಜೀಂ ಸರ್ ಅವರನ್ನು ಕಾಂಟ್ಯಾಕ್ಟ್ ಆಗಬೇಕು ಎಂದು ತಿಳಿಸಿಕೊಂಡೆ. ಪ್ರಜ್ಞಾ ಅವರು ದಯವಿಟ್ಟು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಲಾಲಾಜಿ ಅಂಬೇಡ್ಕರ್ ಮಾನ್ಯ ಶಾಸಕರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಶ್ರೀಯುತ ರವಿ ಕೋಟೆ ಅವರು ಶಾಲಾ ಪುಷ್ಪವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಮಾನ್ಯ ಶಾಸಕರಿಗೆ ರವಿ ಸಾಲ್ಯನ್ ಅವರು ಶಾಲನ್ನು ಹಾಕಿ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಕಾಪು ಮಂಡಲದ ಅಧ್ಯಕ್ಷ ಶ್ರೀಯುತ ಸಂತೋಷ್ ಮೂಡೇಳೆ ಅವರನ್ನು ಕೂಡ ರವಿ ಸಾಲ್ಯನ್ ಅವರು ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಪು ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರು ಮಾನ್ಯ ಹಾಜಿ ಸದಸ್ಯರಾಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣ್ ಪೂಜಾರಿ ಕಾಪು ಅವರನ್ನು ಕೂಡ ರವಿ ಸಾಲ್ಯನ್ ಅವರು ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ರವಿ ಸಾಲ್ಯನ್ ಅವರ ಆತ್ಮೀಯರು ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ದಿನೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಹರೀಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಪಡುಕೆರೆಯ ರವಿಕುಮಾರ್ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಮಾರ್ಗದರ್ಶನ ನೀಡುತ್ತಿರುವಂತಹ ಹರೀಶ್ ಅಣ್ಣನವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಉದ್ಯಾವರ ಪಿತ್ರೋಡಿಯ ಶ್ರೀಯುತ ಲಕ್ಷ್ಮಣ್ ಕುಂದಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ರವಿ ಸಾಲ್ಯನ್ ಅವರು ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ವಿಜೇತರಿಗೆ ಗೌರವಾನ್ವಿತ ಶಾಸಕರು ಪ್ರಶಸ್ತಿಯನ್ನು ವಿತರಿಸಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಇದೀಗ ನಮ್ಮ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಲಾಲಾಜಿ ಆರ್ ಮೆಂಡನ್ ಮಾನ್ಯ ಶಾಸಕರು ಈ ಒಂದು ಕ್ರೀಡಾಕೂಟವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ ಶಾಸಕರು ಈ ಒಂದು ಕ್ರೀಡಾಕೂಟವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಚೆನ್ನೈ ಮಾಬುನಿ ಶಿಟೋ ರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಜಿಲ್ಲೆ ಇದರ ವತಿಯಿಂದ ಪ್ರಥಮ ಬಾರಿಗೆ ರಾಷ್ಟ್ರಮಟ್ಟದ ಆಹ್ವಾನಿತ ತಂಡಗಳ ಕರಾಟೆ ಚಾಂಪಿಯನ್ಶಿಪ್ ಕಾಂಪಿಟ್ 30 ಈ ಒಂದು ಪಂದ್ಯಾಟವನ್ನು ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಕಟಪಾಡಿ ಶಂಕರಪುರದ ಈ ಒಂದು ಪರಿಸರದಲ್ಲಿ ಆಯೋಜನೆ ಮಾಡಿಕೊಂಡು ಪಂದ್ಯಾಟ ಆಗ್ತಾ ಇದೆ. ಬಹುಶಃ ನಮಗೆಲ್ಲ ಗೊತ್ತಿದ್ದಾಗೆ ಈ ಪಂದ್ಯಾಟದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಈ ಸಂಸ್ಥೆ ಎಲ್ಲ ಕರಾಟೆಯ ತರಬೇತುದಾರರೇ ಹಾಗೂ ಭಾಗವಹಿಸಿರುವಂಥ ಎಲ್ಲ ತಂಡದ ಕರಾಟೆ ಪಟುಗಳೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಕಾಪು ಪುರಸಭೆ ಸದಸ್ಯರಾದ ಶ್ರೀಯುತ ಅನಿಲ್ ಅವರೇ, ನಮ್ಮ ಹಿಂದುಳಿದ ಮೋರ್ಚಾದ ಘಟಕದ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ಅವರೇ, ಪ್ರವೀಣ್ ರವರೇ ಹಾಗೂ ಇತರ ಎಲ್ಲ ನಮ್ಮ ಈ ಕರಾಟೆ ತಂಡದ ವ್ಯವಸ್ಥಾಪಕರಲ್ಲಿ ಕೆಲವರಲ್ಲಿ ಓರ್ವರಾಗಿದ್ದ ರವಿ ಅವರೇ, ರಾಜೇಶ್ ಅವರೇ ಹಾಗೂ ಇತರ ಎಲ್ಲ ತಂಡದ ಪ್ರಮುಖ ಸಂಘಟಕರೇ ಮತ್ತು ಭಾಗವಹಿಸುವಂಥ ಎಲ್ಲ ತಂಡದ ಸದಸ್ಯರೇ, ಬಂಧುಗಳೇ, ಎಲ್ರಿಗೂ ಹೃತ್ಪೂರ್ವಕ ಮಾಧ್ಯಮ ಸ್ನೇಹಿತರೆ, ಎಲ್ರಿಗೂ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕರಾಟೆ ಇರ್ಬೋದು ಅಥವಾ ದೇಹದ ನಮ್ಮ ಸ್ವರಕ್ಷಣೆಯನ್ನು ಮಾಡುವಂಥ ಹಲವಾರು ಯೋಜನೆಗಳು ಇವತ್ತು ಬೇರೆ ಬೇರೆ ಭಾಗದಿಂದ ಆಗ್ತಾ ಇದೆ. ಅದರಲ್ಲಿ ಮೂಲತಃ ಭಾರತ ತುಂಬ ಅಂದರೆ ಯೋಗಾಸನ ಇರ್ಬೋದು ಅಥವಾ ಹಿಂದೆ ಚೀನಾದಂಥ ರಾಷ್ಟ್ರಗಳು ಅಥವಾ ಬೇರೆ ಕೊರಿಯಾ ರಾಷ್ಟ್ರಗಳು, ಜಪಾನ್ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳು ಈ ಕರಾಟೆನೆಲ್ಲ ತುಂಬ ಪರಿಣತಿ ಹೊಂದಿ ಸಾಕಷ್ಟು ಕರಾಟೆ ಮೂಲದ ಕೆಲವು ಅದು ಸಿನಿಮಾ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳು ಕೂಡ ಅವರು ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಒಲಿಂಪಿಕ್ಗಳು ಕೂಡ ಇಂಥ ಒಂದು ಕರಾಟೆಯ ಅಥವಾ ಬೇರೆ ಕೆಲವು ದೈಹಿಕವಾದಂಥ ಬಹಳ ಕಷ್ಟ ಪಡುವಂಥ ಎಷ್ಟೋ ಆಟಗಾರರು ಕೂಡ ಇವತ್ತು ಸಾಕಷ್ಟು ಕಡೆಗಳಿಗೆ ಕೂಡ ಅದರ ಆಟದಲ್ಲಿ ಅವರ ಪರಿಣತಿಯನ್ನು ತೋರಿಸ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಇಂಥ ಒಂದು ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕರಾಟೆಯ ಉಪಯೋಗ ಇವತ್ತು ಯುವಜನಾಂಗದಲ್ಲಿ ಸಾಕಷ್ಟು ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಕರಾಟೆಯನ್ನು ನಮ್ಮ ಈ ಭಾಗದಲ್ಲಿ ಕೂಡ ಅದರ ಆಯೋಜನೆ ಮಾಡಿರುವಂಥ ರವಿ ಮತ್ತು ಅವರ ತಂಡದ ಬಳಗದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ, ಕ್ರೀಡೆಯಲ್ಲಿ ಭಾಗವಹಿಸಿರುವಂಥ ತಂಡಗಳಲ್ಲಿ ಕೂಡ ಸೋಲು ಗೆಲುವು ಸಹಜ, ಆದರೆ ಭಾಗವಹಿಸೋದು ಮುಖ್ಯ ಅಂತ ಹೇಳ್ತಾರೆ. ಅಂಥ ಎಲ್ಲ ಕ್ರೀಡಾ ಲಕ್ಷಣಗಳೊಂದಿಗೆ ಈ ಪಂದ್ಯಾಟವನ್ನು ಯಶಸ್ವಿಯಾಗಿ ಮಾಡಿ ಇದರ
ಸದುಪಯೋಗ ಎಲ್ಲ ಯುವಜನಾಂಗಕ್ಕೆ ಸಿಗಬೇಕು. ಆಟಗಾರ ಕೂಡ ತಮ್ಮ ದೈಹಿಕವಾಗಿ ಕೂಡ ನಮ್ಮ ದೇಹದ ಅಥವಾ ಜೀವದ ಆತ್ಮದ ರಕ್ಷಣೆಯನ್ನು ಕೂಡ ಸ್ವರಕ್ಷಣೆಯನ್ನು ಕೂಡ ಮಾಡಿಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಅಪಾಯಕಾರಿ ಆಟ ಆದರೂ ಕೂಡ ಒಳ್ಳೆಯ ತರಬೇತುದಾರರಿಂದ ಶಿಕ್ಷಣ ಪಡೆದು ಖಂಡಿತವಾಗಿ ಇದನ್ನು ಒಳ್ಳೆಯ ಪಂದ್ಯಾಟವಾಗಿ ಅಥವಾ ನಮಗೆ ದೈಹಿಕವಾಗಿ ಕೂಡ ಒಂದು ಆತ್ಮರಕ್ಷಣೆ ಆಟ ಕೂಡ ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇಂಥ ಆಟಕ್ಕೆ ಕ್ಷೇತ್ರ ಶಾಸಕನಾಗಿ ನಾನು ಕೂಡ ಹಿಂದೆ ಹಲವಾರು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೇನೆ. ಮುಂದೆ ಕೂಡ ನಿಮ್ಮ ಈ ಎಲ್ಲ ಯುವಜನಾಂಗದ ಈ ಕ್ರೀಡಾಕೂಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಘೋಷಣೆ ಮಾಡ್ತಾ ನನ್ನ ಈ ಒಂದು ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಶುಭ ನುಡಿಗಳನ್ನು ಹಾಡಿದಂತೆ ಮಾನ್ಯ ಶಾಸಕರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ವಾಮನ್ ನಮ್ಮ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ರೆಫ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಕರಾಟೆ ಶಿಕ್ಷಕರು ಮಾನ್ಯ ಶಾಸಕರಿಂದ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಂಡು ಇಂದಿನ ಈ ಒಂದು ಕರಾಟೆ ಚಾಂಪಿಯನ್ನ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ಸ್ ಅಪ್ ಅನ್ನೋ ಪ್ರಶಸ್ತಿಯನ್ನು ವಾಮನ್ ಪಾಲನ್ ಇವರ ತಂಡ ಪಡ್ಕೊಂಡಿದ್ದು ಮಾನ್ಯ ಶಾಸಕರಿಂದ ಪ್ರಶಸ್ತಿ ಪತ್ರ ಅದೇ ರೀತಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಟೀಮ್ ಚಾಂಪಿಯನ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ವಾಮನ್ ಪಾಲನ್ ಅವರ ತಂಡ ಇವರು ಗೌರವಾನ್ವಿತ ಶಾಸಕರಿಂದ ಪ್ರಶಸ್ತಿ ಪತ್ರ ಹಾಗೂ ಪದಕವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಚಾಂಪಿಯನ್ಶಿಪ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನಗಳಾಗಿ ಮೂಡಿರುವಂತಹ ವಾಮನ್ ಪಾಲನ್ ಕಡೆಕಲ್ ಇವರ ನೇತೃತ್ವದ ತಂಡ ಮಾನ್ಯ ಶಾಸಕರಿಂದ ಬಹುಮಾನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೂತ್ಕೊಳ್ತೀರಾ ಮಂಡ್ಯ ಬರ್ತಾರೆ ಮಂಡ್ಯ. ಗರ್ಲ್ಸ್ ಗ್ರ್ಯಾಂಡ್ ಎತ್ತು ಕೊಡುವರು
ಕೊನೆ ಅಂತಿಮ ನಿಮಗೆ ಆದಷ್ಟು ಬೇಗ ಎಂಟ್ರಿ ಕೊಡಬೇಕು. ಗ್ರ್ಯಾಂಡ್ ಚಾಂಪಿಯನ್ ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಕೆಳಗಡೆಯಲ್ಲಿ ಫಸ್ಟ್ ಹಾಗೂ ದ್ವಿತೀಯ ವರ್ಗದವರಿಗೆ ಒಂದು ಅವಕಾಶ. ಗರ್ಲ್ಸ್ ಮತ್ತು ಬಾಯ್ಸ್ ಕೆಳಗಡೆ ಆಡಿ ಫಸ್ಟ್ ಅಥವಾ ಸೆಕೆಂಡ್ ಬಂದವರು ಹೆಸರನ್ನು ಕೊಡಬಹುದು. Girls and boys, grand championship ಗೆ ಹೆಸರು ಕೊಡುವರು. ಆದಷ್ಟು ಬೇಗ ಸ್ಟೇಜ್ ಬಂದು
ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಅಂತಿಮ ಕರೆ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಎಂಟ್ರಿ ಕ್ಲೋಸ್ ಮಾಡ್ತಿದ್ದೇವೆ. ಅಂಡರ್ 16 above 16
Under 14, under 16, above 16, Grand Championship, UPT. ಕೊನೆಯ ಕರೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ಗೆ ಎತ್ತು ಕೊಡುವರು ಕೊನೆಯ ಕರೆ. ಈಗಾಗಲೇ ಪಿಕ್ಚರ್ಸ್ ಹಾಕ್ತೇವೆ ಈಗ. ಗ್ರ್ಯಾಂಡ್ ಚಾಂಪಿಯನ್ಶಿಪ್ Under 16, above 16, boys and girls. Last call. ರವಿ ಸರ್, ಇಲ್ಲಿ ಕೆಳಗೆ ಕೆಳಗೆ ಕೆಳಗೆ. ರವಿ ಸರ್ ಇಲ್ಲಿ ಮೂಲ್. ಗರ್ಲ್ಸ್ ಗ್ರ್ಯಾಂಡ್ ಚಾಂಪಿಯನ್ ಆಡುವವರು ರಿಂಗ್ ನಂಬರ್ 1ಕ್ಕೆ ಹಾಗೂ ಬಾಯ್ಸ್ ಗ್ರ್ಯಾಂಡ್ ಚಾಂಪಿಯನ್ ಆಡುವವರು ರಿಂಗ್ ನಂಬರ್ 2ಕ್ಕೆ ಬರಬೇಕಾಗಿ ವಿನಂತಿ. Below 16 girls. Below 16 girls and boys. Below 16 girls. Swati, Divya and Dia and D'Souza. Pranavi, Nawami,
ಮನೀಷಾ. ಬಿಲೋ 16 ಬಾಯ್ಸ್ ಮಾಣಿಕ್, ಅಕ್ಷಯ್, ತರುಣ್ ರಾಜ್. ರಿಂಗ್ ನಂಬರ್ 1ಕ್ಕೆ ಬರಬೇಕಾಗಿ ವಿನಂತಿ. ಬಿಲೋ 16 ಗರ್ಲ್ಸ್ ಸ್ವಾತಿ, ದಿಯಾ, ಪ್ರಣವಿತಾ, ನವವಿ, ಮನೀಷಾ. ಬಿಲೋ 16 ಬಾಯ್ಸ್ ಮಾಣಿಕ್, ಅಕ್ಷಯ್, ತರುಣ್ ರಾಜ್. ರಿಂಗ್ ನಂಬರ್ 1ರಲ್ಲಿ above 16 girls, above 16 boys. ಆರಾಧ್ಯ, ತನ್ವಿತಾ. ರಿಂಗ್ ನಂಬರ್ 2ಗೆ ಬರಬೇಕು. ಆರಾಧ್ಯ, ತನ್ವಿತಾ. above 16 boys ಸೋಮಪ್ಪ, ಪ್ರಜ್ವಲ್, ವೀರಭದ್ರ, ಪ್ರಜ್ವಲ್ ಶೆಣೈ, ರಾಘವೇಂದ್ರ. ರಿಂಗ್ ನಂಬರ್ 2ಗೆ ಬರಬೇಕು. ಚೈತನ್ಯ, ರಿಂಗ್ ನಂಬರ್ 1ಕ್ಕೆ ಬರಬೇಕು. ಚೈತನ್ಯ. above 16 ರೆಫ್ರೀಸ್ ಆದಷ್ಟು ಬೇಗ ರಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು. ಹರೀಶ್ ಕೌಡೂರ್, ಗಣೇಶ್ ಶರ್ಮಾಳ್, ಹರ್ಷ ಭಾಗವತ್, ಸಂದೀಪ್, ರೆಫ್ರೀಸ್ ರಿಂಗ್ ನಂಬರ್ 1. ಕಾಂಪಿಟ್ 3.0 ಇದರ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ರಾಜ್ಯ ಬಿಜೆಪಿ SC ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಉಡುಪಿ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ದಿನಕರ್ ಬಾಬು ಸರ್ ಈಗಾಗಲೇ ನಮ್ಮ ಅನ್ನ ಸೇರಿಕೊಂಡಿದ್ದಾರೆ. ಅವರನ್ನ ಕೆನಿಮೊಬಿನಿ ಶಿಟೋರಿಯೋ ಸ್ಕೂಲ್ ಆಫ್ ಇಂಡಿಯಾದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ರವಿ ಸಾಲ್ಯನ್ ಅವರು ಸ್ಮರಣಿಕೆ ನೀಡಿ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ರಿಂಗ್ ಅನ್ನು ಅನುವು ಮಾಡಿಕೊಡ್ಬೇಕು ಕಾಂಪಿಟೇಷನ್ ಮಾಡಲಿಕ್ಕೆ. ಸ್ವಲ್ಪ ರಿಂಗಿನಿಂದ ಹೊರಗೆ ಹೋಗಿ, ಎಲ್ಲರೂ ಆದಷ್ಟು ರಿಂಗಿನಿಂದ ಹೊರಗೆ ಹೋಗಿ, ರಿಂಗಿನಿಂದ ಹೊರಗೆ ಹೋಗಿ, ರಿಂಗಿನಿಂದ ಹೊರಗೆ ಹೋಗಿ. ರೆಫ್ರೀಸ್ ದಯಾನಂದ್, ಅಶ್ವಿನ್, ರೋಹಿತ್ ಒಂದು ಬೇಗ ಸ್ಟಾರ್ಟ್ ಮಾಡಿ. ದಯಾನಂದ್, ಅಶ್ವಿನ್, ಜಡ್ಜಸ್ ಹರೀಶ್ ಬೆಳ್ಮನ್. ಹರೀಶ್ ಸರ್ ಇಲ್ಲಿ ಬನ್ನಿ.
ರಘುರಾಜ್ ಪಣಿ ಅಡಿ ಒಂಚೂರು ಬರ್ಬೇಕು. ರಘುರಾಜ್ ಪಣಿ ಅಡಿ ಚೂರು ಬನ್ನಿ. ಹೋಗರ ಅಶ್ವಿನ್ ಸರ್, ಅಶ್ವಿನ್. ರಘುರಾಜ್ ಪಣಿಯಾಡಿ ನಟರಾಜ್ ರಘುರಾಜ್ ಪಣಿಯಾಡಿ, ಹರೀಶ್ ಬೇಡ್ಮಾನ್, ಅಶ್ವಿನ್, ದಯಾನಂದ್. ಸುರುವನ್ Below 16 boys. ಲಾರ್ಡ್ಸ್ ಆಗ್ತೇವೆ, ಲಾರ್ಡ್ಸ್ ಹಾಕಿ ಪಿಕ್ಚರ್ಸ್ ಹಾಕೋದು ಬನ್ನಿ. ಬಿಲೋ 16 ಬಾಯ್ಸ್. ಮಾಣಿಕ್, ಅಕ್ಷಯ್, ತರುಣ್ ರಾಜ್, ಅನುಷ್. ಅಕ್ಷಯ್ ಇನ್ನಾಕ, ತರುಣ್ ರಾಜ್ ಇನ್ನಾವು, ಮಾಣಿಕ್ ಇನ್ನಾಕ, ಮಾಣಿಕ್ ಅಕ್ಕ, ಅನುಷ್ ಆವು. ಅಂಡರ್ 16 ಗರ್ಲ್ಸ್ ಬನ್ನಿ, ಲಾರ್ಡ್ಸಿಗೆ ಬನ್ನಿ. ಅಂಡರ್ 16 ಗರ್ಲ್ಸ್. ಸ್ವಾತಿ, ದಿಯಾ, ಪ್ರಣವಿ, ನವಾಮಿ, ಮನಿಷಾ, ಕುಟಿನಾ.
Mini Bugoni Tutorial Karate School of India. Compete 0.3. ಇದರ above 16 girls grand championship ಅನ್ನು ಆರಾಧ್ಯ ಇವರು ಪಡೆದುಕೊಂಡಿರುತ್ತಾರೆ. ಆರಾಧ್ಯ above 16 girls ಈ ಒಂದು ಸ್ಪರ್ಧಾಕೂಟದ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅನ್ನು ತನ್ನದಾಗಿಸಿಕೊಂಡಿದ್ದಾರೆ.
3.0 ಇದರ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರ್ತಕ್ಕಂಥ ಉದ್ಯಾವರ ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಧಾಕೃಷ್ಣ ಶ್ರೀಯರ್ಸಿ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಅವರಿಗೆ ಕೆಲಿಮಪುರಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಪರವಾಗಿ ಪೂರ್ವಕ ಸ್ವಾಗತವನ್ನು ಕೋರಿಕೊಡ್ತಾರೆ. ಇವರಿಗೆ ರವಿ ಸಾಲಿನ್ ಅವರು ಶಾಲಾಗಿ ಸ್ಮರಣಿಕೆಯನ್ನು ನೀಡುವುದರ ಜೊತೆಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ.
ಸೇಫ್ಟಿ ಮೇಂಟೈನ್ ಮಾಡ್ತಿದ್ದೀರಾ? Under 16 years boys grand championship ನಲ್ಲಿ ಅನುಷ್ ಅವರು grand champion ಆಗಿ ಹೊರಹೊಮ್ಮಿದ್ದಾರೆ. ಅನುಷ್ Above 16 years, boys, grand championship by above 16 years, grand championship ಆಗಿ ಸೋಮಪ್ಪ ಅವರು ಕಳೆದುಕೊಂಡಿದ್ದಾರೆ. ಅವರು ಡೆಲ್ಲಿಗೆ ಬಂದು ಟ್ರೋಫಿಯನ್ನು ಸಮ್ಮಾನ
ಸೋಮಪ್ಪ ರಾಹುಲ್ ರಾಹುಲ್ ಸೋಮಪ್ಪ ರ್ಯಾಂಕರ್ ಪ್ರಿನ್ಸಿಪಾಲ್ ಸೋಮಪ್ಪ ಅವರು ಈ ಬಾರಿ ಜಯಗಳಿಸಿದ್ದಾರೆ.
ಅಂಡರ್ 16 ಗರ್ಲ್ಸ್ ವಿಭಾಗದಲ್ಲಿ ಈ ಒಂದು ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅಲ್ಲಿ ಪ್ರಥಮ ಸ್ಥಾನಕ್ಕೆ ಗಳಿಸಿದ್ದಾರೆ. ನವಮಿ ದಯವಿಟ್ಟು ವೇದಿಕೆಗೆ ಒಂದು ಅತಿಥಿಗಳಿಂದ ಪ್ರಶಸ್ತಿ ಪತ್ರವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಂಡಿದೆ. ಈ ಒಂದು ರಾಪಿಡ್ 3.0 ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅಂಡರ್ 16 ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನಕ್ಕೆ ಗಳಿಸಿದ್ದಾರೆ. ನವಮಿ ಅವರು ಆಟ ದೀಕಲ್ಲ ಎದುರು ಬಗ್ಗೆ ಅಡಿ ಹತ್ತಿ ಹತ್ತಿ ಓಯ್ ಓಯ್ ಮಾತಾಡಲ್ಲ ಒಂಚೂರು ಬರಬಲ್ಲ ಮಾತಾಡ ಮೂಲ ಅಡ್ಡ ಬರ್ತು ಉದ್ದಿಯಡ ನಿಖಲ ಬಂಗ ಎಕಡೆ ಅಡ್ಡ ಬಜ್ ಬಜ್ ಬಜ್
ಯೂನಿವರ್ಸಿಟಿ ಚಿತ್ರಕಲಾ ಸ್ಕೂಲ್ ಆಫ್ ಇಂಡಿಯಾದ ಆಹ್ವಾನಿತರ ರಾಷ್ಟ್ರಮಟ್ಟದ ಈ ಕಾರ್ಯಕ್ರಮದ ಅಂತಿಮಗಳನ್ನು ಮಾಡಿದ್ದೇವೆ. ಈ ಪಂದ್ಯದಲ್ಲಿ ಟೀಮ್ ಚಾಂಪಿಯನ್ ಆಗಿ ಬುಡಕಲ್ ಕರ್ನಾಟಕ ಅಂಡ್ ಸೆಲ್ಫ್ ಡಿಫೆನ್ಸ್ ಉಡುಪಿ ಇದರ ರೋಹಿತ್ ಲಕ್ಷ ಹಾಗೂ ಲಕ್ಷ್ಮಣ ತಂಡ ಆಯ್ಕೆಯಾಗಿದೆ. ದ್ವಿತೀಯ ಬಹುಮಾನವನ್ನು ಓಮನ್ ಪಾಲಾನ್ ಮತ್ತು ಅವರ ತಂಡ ಪಡೆದುಕೊಂಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ತೃತೀಯ ಸ್ಥಾನವನ್ನು ಕೆಡಿಎಫ್ ಎಲ್ಲ ಬೆಂಬಲಿಸುತ್ತ ಎಲ್ಲ ಕರಾಟೆಯ ಸಂಸ್ಥೆಗೆ ಒಂದು ಸಲ್ಲಿಸುತ್ತಾ ಈಗ ಪ್ರಥಮ ಬಹುಮಾನವನ್ನು ಪಡೆದಿರುವಂತಹ ಬುಡಕಲ್ ಸೆಲ್ಫ್ ಡಿಫೆನ್ಸ್ನ ಎಲ್ಲ ಪದಾಧಿಕಾರಿಗಳು ಹಾಗೆ ಮುಖ್ಯ ಶಿಕ್ಷಕರಾಗಿರುವಂತಹ ರೋಹಿತ್ ಲಕ್ಷ ಹಾಗೆ ಶ್ರೀ ಲಕ್ಷ್ಮೀನಾಥ್ ಸರ್ ಹಾಗೂ ತಂಡದ ಎಲ್ಲ ಹಿರಿಯ ಶಿಕ್ಷಕರ ವೇದಿಕೆ ಮೇಲೆ ಬಂದು ಈ ಒಂದು ಟೀಮ್ ಟ್ರೋಫಿಯನ್ನು ಪಡೆದುಕೊಳ್ಳುವಂತಹ ಕೇಳಿಕೊಂಡಿದ್ದೇನೆ. ಎಲ್ಲ ತಂಡದ ಎಲ್ಲ ಹಿರಿಯ ಶಿಕ್ಷಕರ ಎದುರುಗಡೆ ಈ ಲಾಸ್ಟ್ ಈ ಸೈಡ್ ಒಂದು ಬಿಡಬಹುದು, ಚೂರು ಬಿಡಬಹುದು, ಅಲ್ಲಿ ದೋಜಿ ಚೂರು ಬಿಡಬಹುದು. ನೀರು ಬರ್ಬಿದ್ದಾರೆ ಇಂಜಿ ಮೇಲೆ ಚೂರು ಬಿಡಬಲ್ಲ ಬಿಡಬಾರ ಮತ್ತೆ ಒಂದು वेट आज याद ले ಎದುರ್ದಲೆ ರೋಹಿತ್ ಎದುರ್ದಲೆ ರೋಹಿತ್ ಎಸ್ ದ್ವಿತೀಯ ಬಹುಮಾನವನ್ನು ವಾಮನ್ ಪಾಲನ್ ಅವರ ಬುಡಕಲ್ ಸ್ಪೋರ್ಟ್ಸ್ ಪಡೆದಿದ್ದಾರೆ. ಅವರಿಗೂ ಅಭಿನಂದನೆಗಳು. ತೃತೀಯ ಸ್ಥಾನವನ್ನು ಕೆಡಿಎಫ್ ಕುಂದಾಪುರ ಸಚಿನ್ ಕುಂದಾಪುರ್ ಅಸ್ಲಾಲ್ ಸಿಹಾನ್ ಎಲ್ಲ ವೇದಿಕೆ ನಟರಾಜ್ ಅವರೆಲ್ಲ ವೇದಿಕೆ ಮೇಲೆ ಬಂದು ಟ್ರೋಫಿಯನ್ನು ಪಡೆದುಕೊಳ್ಳಬೇಕಂತ ಕೇಳಿಕೊಂಡಿದ್ದೇವೆ. ಕೆಡಿಎಫ್ನ ಎಲ್ಲ ಕನ್ನಡ ವೇದಿಕೆ ಮೇಲೆ ಬಂದು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಬೇಕಂತ ಕೇಳಿಕೊಳ್ತಿದ್ದೇವೆ. ಸಿಟಿಎಂಎಸ್ನ ಹರೀಶ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಂಡಿದ್ದೇವೆ. ಆದಷ್ಟು ಬೇಗ ವೇದಿಕೆ ಮೇಲೆ ಬಂದು ಒಂದು ಬಹುಮಾನ ವಿಧಾನ ಸಮಾರಂಭದಲ್ಲಿ ಭಾಗಿಯಾಗಬೇಕು. ಏನು ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದಂತಹ ಕೆಲವು ಟೀಮ್ನ ಗುರುತಿಸಿಕೊಂಡಿದ್ದೇವೆ. ಅದರಲ್ಲಿ ಬೆಳ್ಮಣ್ಣ ಬುಡಕಲ್ ಸಂಸ್ಥೆಯ ಹರೀಶ್ ಬೆಳ್ಮಣ್ಣ ಅವರ ತಂಡವನ್ನು ಗುರುತಿಸಿಕೊಂಡು ಬೆಸ್ಟ್ ಕಬಡ್ಡಿ ಟೀಮ್ ಅಂತ ಇವಾಗ ಆರ್ಡರ್ ಕೊಡ್ತಿದ್ದೇವೆ. ಹರೀಶ್ ಬೆಳ್ಮಣ್ಣ ಅವರಿಗೆ
ಈ ಒಂದು ಪಂಚಾಯತ್ ಬಗ್ಗೆ ಉದ್ಯೋಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಶ್ರೀಯುತ ರಾಧಾಕೃಷ್ಣ ಬಂಜೆ ಅವರನ್ನು 2 ನಿಮಿಷಗಳನ್ನು ಹೇಳಿದ್ದಾರೆ. ರಾಧಾಕೃಷ್ಣ ಬಂಜೆ ಅವರು ಈ ಸಮಾರಂಭದ ಅಂತಿಮ ಕ್ಷಣದಲ್ಲಿರುವಂಥ ಎಲ್ಲ ಆತ್ಮೀಯ ಕರಾಟೆ ಪಟುಗಳೇ, ಕರಾಟೆ ವಿದ್ಯಾರ್ಥಿಗಳೇ, ಪಟುಗಳೇ, ಈಗ ರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ಸಂಘಟಿಸುವಲ್ಲಿ ನಮ್ಮ ಮಿತ್ರರಾಗಿರ್ತಕ್ಕಂಥ ರವಿಕುಮಾರ್ ಅವರ ಒಂದು ಟೀಮು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಅವರು ಅಂತಾರಾಷ್ಟ್ರೀಯ ಕರಾಟೆಯನ್ನು ಸ್ಪರ್ಧೆ ಮಾಡುವಲ್ಲಿ ಅವರಿಗೆ ದೇವರ ಆಶೀರ್ವಾದವನ್ನು ಕೊಡಲಿ ಅಂತ ಈ ಸಂದರ್ಭ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಶುಭಾಶಯವನ್ನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ವಂದನೆಗಳು ಶ್ರೀಯುತ ರಾಧಾಕೃಷ್ಣ ಬಗ್ಗೆ. ನಮ್ಮ ಅಭಿಮಾನಿಗಳೆಲ್ಲ ನಮ್ಮ ಸಂಸ್ಥೆ ಚಿರಋಣಿಯಾಗಿದ್ದೇವೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಕಾರ್ಯದರ್ಶಿಗಳು ರಾಜೇಶ್ ಕುಂದಾರ್, ಭೂಪ್ರದೇಶಗಳು ಲಕ್ಷ್ಮಣ್ ಪಿತ್ರೋಡಿ, ಹಾಗೆಯೇ ಉಡುಪಿ ಜಿಲ್ಲಾ ಶಿಕ್ಷಕರಾದ ರೋಹಿತಾಕ್ಷ ಉದ್ಯವರ, ಜಿಲ್ಲಾ ಉಪಾಧ್ಯಕ್ಷ ವಿ ಸುಂದರಂ, ಹಾಗೆಯೇ ಮಂಜುನಾಥ್ ಸರ್, ದೀಕ್ಷಿತ್, ಹರೀಶ್ ಬೆರ್ಮಲ್, ಸಂತೋಷ್ ಪಾಂಡಂಗ ಸರ್, ಹಾಗೆಯೇ ನಮ್ಮಲ್ಲಿ ಆಗಲೇ ಸಲ್ಲಿಸಿದಂತಹ ದಯಾನಂದ ಆಚಾರ್ಯ, ಹಾಗೆಯೇ ಗಣೇಶ್ ಆಚಾರ್ಯ, ಹಾಗೆ ಅವರ ತಂಡದ ಎಲ್ಲ ಸದಸ್ಯರಿಗೆ, ಹಾಗೆಯೇ ತನ್ನ ಮಹಿಳೆಯ ಎಲ್ಲ ಸ್ಟಾಫ್ಗಳಿಗೆ, ಹಾಗೆಯೇ ಈ ಒಂದು ಭವ್ಯವಾದ ವೇದಿಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಕನ್ನಡಸ್ ಗ್ರ್ಯಾಂಡ್ ಪೇ ಇದರ ಸಂಸ್ಥೆ ಪಾಲುದಾರರಿಗೆ ಹಾಗೂ ನಮ್ಮಲ್ಲಿ ಸಹಕರಿಸಿದ ಎಲ್ಲ ಸೆಕ್ಯೂರಿಟಿಗಳಿಗೆ ಮತ್ತು ಪೋಷಕರಿಗೆ, ಹಾಗೆ ನನ್ನ ಆತ್ಮೀಯ ಸಹೋದರ ನಮ್ಮ ಇನ್ನೋಸೆಂಟ್ ಗೈಸ್ನ ಎಲ್ಲ ಸದಸ್ಯರಿಗೆ ವಂದನೆ ಸಲ್ಲಿಸುತ್ತಾ ನಮ್ಮೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಮಂದಿ ನನಗೆ ಸಹಾಯ ಮಾಡಿದ್ದಾರೆ. ಎಲ್ಲರನ್ನೂ ನಾನು ಅವರನ್ನು ನಮಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪೂರ್ಣ ವಿರಾಮವನ್ನು ನೀಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.